Challenge accepted. ಹಲೋ ನಮಸ್ಕಾರ. ನಿದ್ದೆಗೆ ಟಾಟಾ ಹೇಳ್ತಾ ಲಕ್ಷ್ಯಕ್ಕೆ ಹತ್ರ ಆಗ್ತಾ ನಿದ್ದೇನೋ ಪ್ರೀತಿಸೋ ಪ್ರತಿ ಮನಸ್ಸುಗಳ ನಿದ್ದೆ ಕೆಡಿಸ್ತಾ ಇರೋ ಕನ್ನಡದ ಅತ್ಯದ್ಭುತ ರಿಯಾಲಿಟಿ ಶೋ ಚಾಲೆಂಜ್ ಎದ್ದಿದ್ರೆ ಕಾಸು ಮಲಗಿದ್ರೆ ಗ್ಲಾಸುನ ಮತ್ತೊಂದು ಸಂಚಿಕೆಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಅಯ್ಯೋ ರಾಮ ನೋಡಲಾರೆ. ನೋಡಿ ಫಸ್ಟ್ ಹೇಗ್ ಗಲೀಜಾಗಿದೆ. ಬನ್ನಿ ಮನೆ ಗುಡ್ಸಲ್ವಾ. Challenge accepted. Challenge, challenge, cha 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 challenge, 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 cha 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 cha, challenge, challenge. ನೀರು 4,000. ಅಯ್ಯೋ 74,000. ಶೌಚಾಲಯ 4,000. ಸ್ನಾನ ಅಯ್ಯೋ ನಾನು 3 ದಿನ ಸ್ನಾನನೇ ಮಾಡಲ್ಲ ತಗೋ. ಶೌಚಾಲಯ 4,000 ಅಂದಿದ ತಕ್ಷಣ ಬರೋದಿಲ್ಲ. ರೆಡ್ ಒಂದೊಂದನ್ನ ಬೀನ್ ಬ್ಯಾಗ್ ಮೇಲೆ ಹಾಕ್ಬಿಡು. ಮತ್ತೆ ಕ್ಯಾಂಡಲ್ಸ್ ಸ್ಟ್ರೈಟ್ ಮಾಡಿ. ಹಾ ನಾನು ಫಸ್ಟ್ ಕರೆಕ್ಟ್ ಆಗಿ ಇಟ್ಟಿದ್ದೆ. ಕ್ಯಾಂಡಲ್ಸ್ ಸ್ಟ್ರೈಟು ಇದೆಲ್ಲಿ ಇಡ್ಬೇಕು ನೋಡು. ಹಂಗೆ ಅದ್ರಲ್ಲಿ ಕೊಟ್ಟಿಲ್ಲ. ಆ ಮೂಲೆಯಲ್ಲಿಡು, ಕಸದ ಮೂಲೆಯಲ್ಲಿಡು. ಅದು ಕಸ ಇಡೋ ಮೂಲೆ. ಸ್ವೀಪರ್ ಎಂಡ್ ಬೇರೆ, ವೈಪರ್ ಎಂಡ್ ಬೇರೆ. ಇದು ಯಾವ ಕಲರು? ಏಯ್ ಆ ಕಡೆ ತಾನೇ ಬರುತ್ತೆ. ಫಸ್ಟ್ ನೀನ್ ಆ ಕಡೆ ಆಗಿದೀನಲ್ಲ. ತಿರ್ಗ್ಬೇಕಾ? ಯಾವ ಕಲರ್ ಇದೆ? ಯಾವ ಕಲರ್ ಇದೆ? ತಿರ್ಗ್ಬೇಕಲ್ವಾ? ಬ್ಲೂನೇ ಇರೋದ್ ಕಡೆ ಹಂಗೆ. ಅದೇ ರೈಟ್ ಹ್ಯಾಂಡ್ ಯಾವ್ದಿದೆ? ನನ್ನ ರೈಟ್ ಹ್ಯಾಂಡ್ ಯಾವ್ದಿದೆ ನೋಡು, ನನ್ನ ಲೆಫ್ಟ್ ಹ್ಯಾಂಡ್ ಯಾವ್ದಿದೆ ನೋಡು. ಓ ನಿಮ್ ಕಡೆ ಹಂಗ್ ತಿಂದು ಹಿಂಗ್ ತೊಳ್ಕೊತೀರ. ಲೆಫ್ಟ್ ಹ್ಯಾಂಡ್ ಅದೇ ಇದೆ, ರೈಟ್ ಹ್ಯಾಂಡ್ ಇದೆ. ನಿಮ್ಮ ಮಗ ಸುಮ್ಮನೆ ಇಲ್ಲಿ ಬಾ, ಇಲ್ಲಿ ಬಂದು ನಿಂತ್ಕೊಂಡು ನೋಡು ಹೆಂಗಿದೆ ಅಂತ. ಕರೆಕ್ಟ್ ಆಗಿದೆ. ಆ ಕಡೆ ವ್ಯೂ ಕರೆಕ್ಟ್ ಇದೆ. ಹಂಗೆ ಈ ಕಡೆ ಟರ್ನ್ ಆಗ್ಬಿಟ್ಟು ಈ ಕಡೆ ವ್ಯೂ ನೋಡು, ಈ ಕಡೆಗೂ ಕರೆಕ್ಟ್ ಆಗಿದೆ. ನೀನ್ ಆ ಕಡೆ ಹಿಂದೆಯಿಂದ ನೋಡ್ತೀಯ, ನೀನು ಮುಂದೆಯಿಂದ ತಾನೇ ನೋಡ್ತೀಯ. ಈ ಕಡೆ ಟರ್ನ್ ಕೇಳಿಲಿ, ಒಂದ್ ನಿಮಿಷ ಕೇಳಿಲಿ. ಆ ಕಡೆ ಇದನ್ನ ಇಲ್ಲಿಂದ ಅಲ್ಲಿ ತುರ್ಕೊ ದಮ್ಮಿದ್ರ ಮಾಡುವ. ಗೋಡ ಕಾಂಕ್ ಮೇ ಕ್ಯಾ ಹೈ ಅಂದ್ರೆ 1 2 3 4 ಜನ ಹೈ ನಂಗೆ ಆಗೋಯ್ತು. ನನಗೆ ಇವಳು ಕಾಣಿಸಿಲ್ಲ. ಸಾರಿ, ನೀವು ಕಾಣಿಸಿಲ್ಲ. ಅದಾದ್ಮೇಲೆ ಹೊರಗಿಲ್ಬಿಟ್ಟು ಆಮೇಲೆ ಅಲ್ವಾ, ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ. ಇವಾಗ ಅವರೆಲ್ಲ ಹೋದ್ರಲ್ಲ, ನೀನ್ ಕಾಣಿಸ್ದೆ. ನೀನ್ ದಯವಿಟ್ಟು ಅಲ್ಲಿ ಹೋಗ್ಬಿಡು. ನಾನು ಕಣ್ಣೆ ತೆಗೆದ್ರೆ ನಾನು ಕೆಣಕ್ಬೋತೀನಿ. ಅವ್ನಿಗೆ ಯಾವ ಥರ ಕರೆಯೋಕೆ ಇಷ್ಟ ಅದನ್ನ ತಿಳ್ಕೊಂಡು ಕರಿ. ಇವಾಗ ನಿನ್ಗೆ ಯಾವ ಥರ ನಾನು ಬೇಜಾರು ಮಾಡ್ಕೊಳಲ್ಲ. ನೀನು ಯಾವ ಥರ ಕರಿಬೇಕು ಅಂತ ಹೇಳೋ ನಾನು ಕರಿತೀನಿ. ಹುಡುಗಿಗೆ ಯಾವ್ದು ಟ್ರೀಟ್ಮೆಂಟ್ ಅದ್ರ ಟ್ರೀಟ್ಮೆಂಟ್ ಅಲ್ಲ ಹಂಗನೇ ಹೋಗಿ ಬಾರೆ ಅನ್ಬೋದಾ? ಬೇಜಾರ್ ಗೀಜಾರ್ ಮಾಡ್ಕೊಂಬಿಟ್ಟಿಯಮ್ಮ ಆಮೇಲೆ. ನಾನೇ ಬೇಜಾರು ಮಾಡ್ಕೊಳ್ಳಿ. ಸೊ ಹಿಸ್ಟ್ರಿನ ಕ್ರಿಯೇಟ್ ಮಾಡೋದಕ್ಕೆ ಚಾಲೆಂಜರ್ಸ್ ರೆಡಿ ಇದಾರೆ, ಪ್ಲಾಟ್ಫಾರ್ಮ್ ರೆಡಿ ಇದೆ, ನಾವು ರೆಡಿ ಇದೀವಿ. ನೀವು ರೆಡಿ ಇದ್ದೀರಾ? ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಪ್ಲೀಸ್ ವೆಲ್ಕಮ್ ಫಸ್ಟ್ ಚಾಲೆಂಜರ್ ಯಶವಂತ್. ಲುಕಿಂಗ್ ವೆರಿ ಸ್ಮಾರ್ಟ್. ಥ್ಯಾಂಕ್ ಯು ಸರ್. ಏನ್ ಮಾಡ್ತೀರಾ ಯಶವಂತ್? ಸರ್ ನಾ ಹಾಸನದವರು, ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಸೊ ಆರ್ಟಿಸ್ಟ್ ಆಗಬೇಕು ಅನ್ನೋ ಭಾರಿ ಆಸೆ. ಸೊ ಇದೊಂದು ಪ್ಲಾಟ್ಫಾರ್ಮ್ ಆಗಿ ಸಿಕ್ಕಿದೆ, ಉಪಯೋಗಿಸ್ಕೊತೀನಿ ಅಂತ ಅನ್ಕೊಂಡಿದ್ದೀನಿ ಸರ್. ಭಾರಿ ಆಸೆಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಅಫ್ಕೋರ್ಸ್ ಸರ್. ಓಕೆ, ಆರ್ಟಿಸ್ಟ್ ಅಂದ್ರೆ ಏನು? ಹೀರೋ ಆಗ್ಬೇಕಾ? ಯಾವ್ದಾರ ಹೀರೋಯಿನ್ ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮ, ಹೀರೋ ಆಗ್ಬೇಕು ಸರ್. ಹೀರೋ ಆಗ್ಬೇಕು ಅಂತಿದ್ದೀರಾ? ಅದಕ್ಕೆ ಇದನ್ನ ಚಾಲೆಂಜ್ ಆಗಿ ಬಳಸ್ಕೊತಾ ಇದ್ದೀರಾ? ಹೌದು ಸರ್. 72 ಗಂಟೆ ನಿದ್ದೆ ಮಾಡದೆ ಒಂದು ರೆಕಾರ್ಡ್ ಮಾಡ್ಬಿಟ್ಟು ಜನರ ಮನಸ್ಸಿನಲ್ಲಿ ಹುಡುಗ ಪರವಾಗಿಲ್ಲ ಇವೆಲ್ಲ ಮಾಡ್ತಾರೆ ಅಂತ ಅನ್ಸಿ ಅಟ್ಲೀಸ್ಟ್ 100 ಜನಕ್ಕಾರು ತಟ್ಟಬೇಕು. ಲೈಕ್ ಇವನಿದ್ದಾನೆ ಬಾಗಿಲು ತಟ್ಬಿಟ್ಟು ಮುಟ್ಬಿಟ್ಟು ಬಂದ್ರೆ ಆಯ್ತಪ್ಪ. ಆಯ್ತು ಸರ್. ಮಾಡ್ತೀರಾ? ಹೃದಯದ ಬಾಗ್ಲು ಮುಟ್ರೆ ಸಾಕು. 100 ಬೇರೆ 6 ಕೋಟಿ ಜನದ ಮನಸ್ಸನ್ನ ತಟ್ರಿ. ದೇವ್ರು ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು ಸರ್. ವೆಲ್ಕಮ್ ಟು ದ ಚಾಲೆಂಜ್. ಚಾಲೆಂಜರ್ ನಂಬರ್ 2, ಶಿವು ಆನ್ ಸ್ಟೇಜ್ ಪ್ಲೀಸ್. ಹಾಯ್ ಶಿವು. ಹಾಯ್, ವೆಲ್ಕಮ್ ಟು ದಿ ಶೋ. ನಿಮ್ಮ ಬಗ್ಗೆ ಹೇಳಿ ಮೊದಲು. ಸೊ ನಾನೊಂದು ಜಾಸ್ತಿ ಫೀಮೇಲ್ ಕ್ಯಾರೆಕ್ಟರ್ ಇರೋ ಒಂದು ವ್ಯಕ್ತಿ. ಸೊ ನನ್ನನ್ನು ನಾನು ಹುಡುಗಿ ಅಂತ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹೌದಾ? ಹೌದು. ಇದು ಹೇಗೆ ಜನ್ಮತಃನ? ಹೌದು. ಹುಟ್ಟಿನಿಂದ ಹೌದು. ಹುಡುಗಿ ಅಂತ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹೌದು. ಮತ್ತೆ ಈ ವೇಷಭೂಷಣದಲ್ಲಿ ಯಾಕೆ? ಫೀಲಿಂಗ್ಸ್ ಆ ಥರ ಇದೆ.
ಬಟ್ ಹಾರ್ಮೋನ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ಲ, ಸೊ ಆ ಕಾರಣಕ್ಕೋಸ್ಕರ ಲೇಡೀಸ್ ಸಾಕೊಳ್ಳೋಕ್ಕಾಗಿಲ್ಲ. ಸೊ ಇದರಲ್ಲೇ ನಾನು ತೃಪ್ತಿ ಪಡ್ತೇನೆ. ನೀವು ಶಿವ ಅಂತಾನೆ ಗುರುತಿಸ್ಕೋತೀರಾ? ಇಲ್ಲ, ಏನಂತ? ಸಿಂಚನ ಅಂತ. ಸಿಂಚನ. ಯಸ್. ಓಕೆ, ಯಾವ ಊರಿನವರು? ಸಿಂಚನ ಆರ್ ಗದಗ್. ಗದಗ್. ಏನು ಮಾಡ್ತೀರಿ ಅಲ್ಲಿ? ಮಹಿಳಾ ರಕ್ಷಣಾ ಒಕ್ಕೂಟ ಅಂತಿದೆ. ಓಕೆ. ಸೊ ಅಲ್ಲಿ ಕೆಲವೊಂದಿಷ್ಟು ಮಹಿಳೆಯರನ್ನ ಕ್ಲಿನಿಕ್ ಅಂದರೆ ಒಂದು ನಮಗೆ ಟಾರ್ಗೆಟ್ ಅಂತಿರುತ್ತೆ, ಸೆಕ್ಸ್ ವರ್ಕರ್ ಮಹಿಳೆಯರೊಟ್ಟಿಗೆ ನಾನು ಕೆಲಸ ಮಾಡ್ತೀನಿ. ಸೊ ಅವ್ರನ್ನ ಒಂದು ಕ್ಲಿನಿಕ್ಗೆ ಕರ್ಕೊಂಡು ಬರ್ಬೋದು, ಮತ್ತು ICTC ಮಾಡಿಸೋದು. ಸೊ ಈ ಪ್ರೋಗ್ರಾಮಲ್ಲಿ ಇದೊಂದು ಸೋಷಿಯಲ್ ವರ್ಕ್ ಅಂತ ನಾನು ಸೇರ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನಾನು ಅವ್ರಿಗೊಂದು ಮೆಸೇಜ್ ಕೊಡೋದು ಏನು ಅಂತಂದರೆ, ಈ ಒಂದು ಭಿಕ್ಷಾಟನೆ ಮತ್ತು ಸೆಕ್ಸ್ ವರ್ಕ್ ಬಿಟ್ಟು ನಾವು ನಮ್ಮದೇ ಆದಂಥ ಒಂದು ಪ್ರಪಂಚ ಅಂತಿದೆ. ಸೊ ಆ ಪ್ರಪಂಚಕ್ಕೆ ಬಂದು ಜೀವನ ಮಾಡಿ ತೋರಿಸ್ಬೇಕು. ಸೊ ಇವಾಗ ನಾನಿದ್ದೀನಲ್ವಾ, ನನ್ನೇ ತಗೊಳ್ಳಿ, ನನಗೂ ಚಿಕ್ಕವನಿಂದ ಫೀಮೇಲ್ ಕ್ಯಾರೆಕ್ಟರ್ ಇದೆ. ನಾನು ಸೀರೆ ಉಟ್ಕೊಂಡು ನಿಂತ್ಕೊಂಡು ಕೊಡ್ತಾರಲ್ವ, ದುಡ್ಡು ಯಾರು ಬೇಕಾದ್ರೆ ಕೊಡ್ತಾರೆ. ಸೊ ಹಂಗಿಲ್ಲ, ನಾನು ಮನೆ ಬಿಟ್ಟು ಬಂದು ಒಂದು 10 ವರ್ಷ ಆಯಿತು. 10 ವರ್ಷದಿಂದ 1500 ರೂಪಾಯಿಗೆ ನಾನು ನಂದು ಆ್ಯಕ್ಚುಲಿ ಹಳ್ಳಿ. ಸೊ ಗದಗಿಗೆ ಬಂದು ರೂಮ್ ಮಾಡಿಕೊಂಡು ಎಜುಕೇಷನ್ ಕಂಟಿನ್ಯೂ ಮಾಡ್ಕೊತ ನಮ್ಮ ಮಮ್ಮಿನ ನೋಡ್ಕೊತಾನೆ ನಾನು ಜೀವನ ಮಾಡ್ತಾ ಇಲ್ವಾ. ಸೊ ನನಗೂ ಆಸೆ ಜಾಸ್ತಿ ಇರುತ್ತೆ. ಸೊ ಅಂದರೂ ನಂದೆಲ್ಲ ಆದೋಡಲ್ಲಿ ಇಟ್ಕೊತೀನಿ. ಯಾಕೆ ಹೇಳಿ, ನಾನು ಬೆಳಿಬೇಕು, ನನ್ನ ನೋಡಿ ನನ್ನ ಹಿಂದಿದಾರಲ್ಲ, ಸೊ ಅವರು ಬರಬೇಕಂತ. ಒಳ್ಳೆಯದಾಗಲಿ. ನಮ್ಮ ಇವತ್ತಿನ ಸಂಚಿಕೆ ಏನಿದೆ, ಇಟ್ಸ್ ಎ ಸ್ಪೆಷಲ್ ಎಪಿಸೋಡ್ ಫಾರ್ ಎ ಸ್ಪೆಷಲ್ ಚಾಲೆಂಜರ್. ವೆಲ್ಕಮ್, ಆಲ್ ದಿ ಬೆಸ್ಟ್. ನಮ್ಮ 3ನೇ ಚಾಲೆಂಜರ್ ಕೀರ್ತಿ ಪೂವಯ್ಯ ಆನ್ ಸ್ಟೇಜ್ ಪ್ಲೀಸ್. ಕೀರ್ತಿ ಪೂವಯ್ಯ ಎಲ್ಲಿಂದ ಬಂದಿದೆ? ನಾನು ಬೇಸಿಕ್ಲಿ ಫ್ರಮ್ ಕೂರ್ಗ್, ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಓಕೆ. ಮಾಡಲಿಂಗ್ ಮಾಡ್ತಾ ಇದ್ದೆ. ಇವಾಗ TV ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೆ. TV ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೆ? ಯಾವ TV ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ದೆ? ಇವಾಗ ಸದ್ಯಕ್ಕೆ ಅಮೃತವರ್ಷಿಣಿಯಲ್ಲಿ ಮಾಡ್ತಾ ಇದ್ದೀನಿ. ಓಕೆ. ಏನು ಓದಿದ್ದೀರಾ? ನಾನು BCom ಕಂಪ್ಲೀಟ್ ಮಾಡಿದ್ದೀನಿ. BCom ಕಂಪ್ಲೀಟ್ ಮಾಡಿದ್ದೀರಿ. ಏನೇನು ಚಾಲೆಂಜ್ ಎದುರಿಸಿದಿರಿ? ಏರ್ ಹೋಸ್ಟೆಸ್ ಆಗಬೇಕು ಅಂತ ಆಸೆ ಇತ್ತು. ಬಟ್ ಅಲ್ಲಿ ನನ್ನ ಫ್ಯಾಮಿಲಿ, ನನ್ನ ಸಿಸ್ಟರ್ಸ್ ಎಲ್ಲರೂ ಅಡೆತಡೆ ಹಾಕಿದ್ರು. ಓಕೆ. ಲೈನ್ ಸರಿ ಇಲ್ಲ, ಇಂಡಸ್ಟ್ರಿ ಸರಿ ಇಲ್ಲ, ಆಲ್ ದೋಸ್. ಅವಾಗ ಏನೋ ಅಂತಾರಲ್ಲ, ಆ ಫ್ಯಾಮಿಲಿ ಸಿಚುವೇಶನ್. ಅದಾದ್ಮೇಲೆ ಕಾಲೇಜ್ ಕಂಟಿನ್ಯೂ ಮಾಡಿದೆ. ಮಮ್ಮಿ ಮೈಹುಷಾರಿಲ್ದಂಗೆ ಆದ್ರು. ಅದೇ ಟೈಮಲ್ಲಿ ಡ್ಯಾಡಿ ಆಕ್ಸಿಡೆಂಟ್ ಆಗಿ ಕಾಲು ಮುರಿದೋಯ್ತು. ಸೊ ಆ ಕಡೆ ಮಮ್ಮಿನೂ ಬೆಡ್ ಪೇಷಂಟ್, ಡ್ಯಾಡಿನೂ ಬೆಡ್ ಪೇಷಂಟ್. ಸೊ ನನ್ನ ಹತ್ರ ಚಾಯ್ಸ್ ಇರಲಿಲ್ಲ. ಓಕೆ. ಸೊ ಅವ್ರನ್ನ ನೋಡ್ಕೊಂಡೆ ಆಲ್ಮೋಸ್ಟ್ ನಂದು ಅರ್ಧ ಲೈಫ್ ಕಳೆದ್ಬಿಟ್ಟಿದ್ದೆ. ಓಕೆ. ಆ್ಯಂಡ್ ಮೋರ್ ಓವರ್ 3 ವರ್ಷ ಆಯಿತು ಇಬ್ರು ಕಳ್ಕೊಂಡು. Fourth challenger, Bhanupriya on stage please. Hi Bhanupriya. ಹಾಯ್ ಸರ್. ಯಾವ ಊರಿನವರು? ಬ್ಯಾಂಗ್ಳೂರ್. ಏನ್ ಮಾಡ್ತೀರಿ ಬೆಂಗಳೂರಿನಲ್ಲಿ? ಬ್ಯಾಂಗ್ಳೂರ್ನಲ್ಲಿ ಇವಾಗ ಸದ್ಯಕ್ಕೆ ಫಸ್ಟ್ ಇಯರ್ BA ಓದ್ತಾ ಇದ್ದೀನಿ, ಜೊತೆಗೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ಆರ್ಟಿಸ್ಟ್. ಕಾಲೇಜ್ಗೆ ಹೋದ ತಕ್ಷಣ ನಾನು ಆಕ್ಟರ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು? ಕಾಲೇಜ್ಗೆ ಹೋದ ತಕ್ಷಣ ಅಂತಲ್ಲ, ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ನಾನು 9th ಸ್ಟ್ಯಾಂಡರ್ಡ್ ಇಂದ. ಸೊ ಫಸ್ಟ್ ಸೀರಿಯಲ್ ಮಾಡಿದೆ, ಆಮೇಲೆ ಹಾಗೆ ಕಂಟಿನ್ಯೂ ಆಯ್ತು. ಹಾಗೆ ಕಂಟಿನ್ಯೂ ಆಗಿದೆ. ಈಗ ಪಾರ್ವತಿ ಪರಮೇಶ್ವರ ಮಾಡ್ತಾ ಇದ್ದೀನಿ. ಹೀರೋಯಿನ್ ಆಗಬೇಕು ಅಂತ ಆಸೆ ಇದೆಯಾ? ತುಂಬಾ 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 ಆಸೆ ಇದೆ. ಅದಕ್ಕೆ ಸ್ವಲ್ಪ ಸ್ಲಿಮ್ ಆಗಬೇಕು. ಸೈಜ್ 0 ಹಿಂಗಾಗದಲ್ಲ, ಹಿಂಗೆಲ್ಲ ಆಗಬೇಕು. ಪಕ್ಕಾ ರೆಡಿ ಫಾರ್ ದಟ್? ಯಾ. ಸೂಪರ್, ಒಳ್ಳೇದಾಗ್ಲಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಚಾಲೆಂಜರ್ ನಂಬರ್ 5, ಆರ್ವಿ. ಏನು ಓದಿದ್ದೀರಾ ಆರ್ವಿ? ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿದೆ. ಓಕೆ. ಅದಾದಮೇಲೆ ಎಲ್ಲೂ ಕೆಲಸ ಮಾಡ್ತಾ ಇಲ್ಲ. ಒಂದು ಗ್ಯಾರೇಜಲ್ಲಿ ಫಸ್ಟ್ ಗ್ಯಾರೇಜಿಂದ ಕೆಲಸ ಮಾಡ್ಕೊಂಡು ಆಮೇಲೆ ನನ್ನದೇ ಅಂತ ಏನೋ ಒಂದು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇವಾಗ ಬೈಕ್ ಡಿಸೈನಿಂಗ್ ಮಾಡಿಕೊಂಡು ಆಮೇಲೆ ಬೈಕ್ ಮಾಡಿಫಿಕೇಶನ್ ಮಾಡ್ತಾ ಇದ್ದೀನಿ. ಗುಡ್. ಏನು ನಿಮ್ಮ ಜೀವನದ ಗುರಿ ಏನದು? ಒಂದು ಆಟೋಮೊಬೈಲ್ ಇಂಜಿನಿಯರ್ ಮಾಡಬೇಕು, ಅದು ಗುರಿ. ಅದು ತಲುಪಿದ್ದೀನಿ. ಬೈಕ್ ಡಿಸೈನಿಂಗ್ ಮಾಡಬೇಕು, ಬೈಕ್ ಮಾಡಿಫಿಕೇಶನ್ ಮಾಡಬೇಕು, ಅಷ್ಟಿತ್ತು. ಅಷ್ಟು ಮಾಡಿದ್ದೀನಿ. ಬಟ್ ಸಮ್ವಾಟ್ ಅದೇ ಇವಾಗ ಏನು ಇಲ್ದಿರಂಗೆ ಊಟ ಕೊಡ್ತಾ ಇದೆ. ಏನು ಇಲ್ದಿರಂಗೆ ಊಟ ಕೊಡ್ತಾ ಇದೆ ಅಂದ್ರೆ ಬೈಕ್ ಮಾಡಿಫಿಕೇಶನ್ ಮಾಡ್ತೀನಿ, ಅದೇ ಊಟ ಕೊಡುತ್ತೆ. ಯಾವ್ದು ಕಂಪ್ನಿ ಮಾಡ್ತೀರಾ ನೀವೇ ಸ್ವತಃ? ಇಲ್ಲ, ಓನ್ ಮಾಡ್ತಾ ಇದ್ದೀನಿ. ಫಸ್ಟ್ ರಾಯಲ್ ಎನ್ಫೀಲ್ಡ್ ಮಾಡ್ತಾ ಇದ್ದೆ. ಓಕೆ. ಅದಾದ್ಮೇಲೆ ರಾಯಲ್ ಎನ್ಫೀಲ್ಡ್ ಬಿಟ್ಟು ಇವಾಗ ನಾನೇ ಓನ್ ಮಾಡ್ತಾ ಇದ್ದೆ. ಇಲ್ಲಿಗೆ ಬರಬೇಕು ಅಂತ ಯಾಕೆ ಅನಿಸ್ತು? ಲೈಫ್ ಸಿಂಪಲ್ ಆಗಿತ್ತು, ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡೋಣ, ಟರ್ನ್ಸ್ ಅಂಡ್ ಟ್ವಿಸ್ಟ್ ಅನ್ಬೇಕಲ್ಲ, ಯೂ ಟರ್ನ್ ಇರಲಿ, ಇಲ್ಲ ಅಂದ್ರೆ ಒಂದು ಸ್ವಲ್ಪ ಏರ್ ಪಿನ್ ಬೆಂಡ್ ಇರಲಿ ಅಂತ ಅಷ್ಟೇ. ಆಕ್ಸಿಡೆಂಟ್ ಮಾಡ್ಕೊಳಕ್ ಖಂಡಿತ ಬಂದಿಲ್ಲ? ಆಕ್ಸಿಡೆಂಟ್ ಮಾಡಕ್ ಬಂದಿಲ್ಲ. ಸೇಫ್ ರೈಡರ್. ಸೇಫ್ ರೈಡರಾ? ನೋಡೋಣ ಎಷ್ಟು ಚೆನ್ನಾಗಿ ಸೇಫ್ ಮಾಡ್ತೀರಾ. ಥ್ಯಾಂಕ್ ಯು. ಗುಡ್ ಲಕ್, ಚೆನ್ನಾಗಿರ್ಲಿ ನಿಮ್ದು. ನಮ್ಮ ಕಡೆಯ ಚಾಲೆಂಜರ್ ವಾಣಿ. ಹಾಯ್ ವಾಣಿ. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಯಾವ ಊರ್ನವ್ರು ನೀವು? ಬೇಸಿಕಲಿ ಕೇರಳ. ಓಕೆ. 6-7 years ಆಯ್ತು ಇಲ್ಲಿ ಬಂದು. ಓಹೋ, ಇಷ್ಟು ಕನ್ನಡ ಮಾತಾಡ್ತೀರಿ? ಅದು ಕಷ್ಟಪಟ್ಟು ಕಲ್ತು ನಾನು ಬಂದು 1 ವರ್ಷ 2 ತಿಂಗಳಲ್ಲೇ ಫುಲ್ ನಾರ್ತ್ ಸೌತ್ ಎಲ್ಲ ಕಲ್ತ್ಬಿಟ್ಟಿದ್ದೆ. ಸೂಪರ್.
ಡಿಟರ್ಮಿನೇಷನ್ ಇದ್ರೆ ಡೆಡಿಕೇಶನ್ ಇದ್ರೆ ಖಂಡಿತ ಕಲಿಬಹುದು. ಕರೆಕ್ಟ್. ಸದ್ಯಕ್ಕೆ ಮ್ಯೂಸಿಕ್ ನ ಕಲಿತೀವಿ, ಐ ಮೀನ್ ಹಾಡನ್ನ ಕಲಿತೀವಿ. ಸಾಂಗ್ಸ್ ಓನ್ ಆಗಿ ಬರೆಯೋದು, ಕಂಪೋಸ್ ಮಾಡೋದು. ಸರ್ ಒಂದು ಕೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ನನ್ನ ಡ್ರೆಸ್ ಹೆಂಗಿದೆ ಸರ್? ಇದನ್ನ ಹೊಲ್ದಿರೋದು ಒಂದು ಬ್ಲೈಂಡ್, ಅದು 1 hour 17 minutes ಅಲ್ಲಿ. ಮೈ ಕ್ಲೋಸ್ ಫ್ರೆಂಡ್. ಐ ವರ್ಕ್ ಇನ್ ಮೌನವೀಣೆ ಅಂತ ಒಂದು NGO ಇದೆ. ಅಲ್ಲಿ ನನ್ನ ಫ್ರೆಂಡ್ ಆಗಿದ್ಲು ಅವಳು. ನಾವು ಒಂದ್ಸಲ ಅಲ್ಲಿ ಕಾಸು ಕಲೆಕ್ಟ್ ಮಾಡಿ ಕೊಡೋಕೆ ಹೋದ್ವಿ. ಅಲ್ಲಿ ನನ್ನ ಫ್ರೆಂಡ್ ಆದ್ಲು. ಶಿ ಜಸ್ಟ್ ಟಚಸ್ ಅ ಬಾಡಿ. ಒಂದ್ಸಲ ಮುಟ್ತಾಳೆ, ಆಮೇಲೆ ಜಸ್ಟ್ 2 ಮೀಟರ್ ಬಟ್ಟೆ ಇಟ್ಕೋತಾಳೆ, ಹಂಗೆ ಕಟ್ ಮಾಡ್ತಾಳೆ, ಹಂಗೆ ಜಾಯಿನ್ ಮಾಡ್ತಾಳೆ, ಫ್ಲಾರ್ ಇಡ್ತಾಳೆ. ಒಂದು ಮಿಸ್ಟೇಕ್ ಮಾಡಲ್ಲ, ಪಟ್ಟ ಪಟ್ಟ ಹೊಲ್ಕೊಂಡು ಹೋಗ್ತಾಳೆ. ನಾಟ್ ವಿತ್ ಮಿಷಿನ್, ವಿತ್ ಹರ್ ಹ್ಯಾಂಡ್ಸ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಓಕೆ, ಗುಡ್ ಲಕ್, ಒಳ್ಳೇದಾಗ್ಲಿ. ಸೊ ವೀಕ್ಷಕರೇ, ಇವರು ನಮ್ಮ ಈ ಸಂಚಿಕೆಯ ಗ್ರೇಟ್, ಡಿಫರೆಂಟ್, ಟ್ಯಾಲೆಂಟೆಡ್ ಚಾಲೆಂಜರ್ಸ್. ಒನ್ಸ್ ಅಗೇನ್ ವೆಲ್ಕಮ್. ಎಲ್ಲರಿಗೂ ಗೊತ್ತಿರೋ ಹಾಗೆ 12 ಗಂಟೆಗಳ ಹಿಂದೆ ಇವರ ಚಾಲೆಂಜ್ ಶುರು ಆಗಿದೆ. ಬಟ್ ಇವತ್ತಿನ ನಮ್ಮ ಚಾಲೆಂಜ್ ಬಗ್ಗೆ ಇವರೇನು ಮಾಡಿ ಬಂದ್ರಲ್ಲ ಅದ್ರ ಬಗ್ಗೆ ನಾನು ಹೇಳಲೇಬೇಕು. ಇಟ್ ವಾಸ್ ವೆರಿ ಸ್ಪೆಷಲ್, ಹಾರ್ಟ್ ಟಚಿಂಗ್. ಹೇಳಲೇಬೇಕಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಎಲ್ಲ ಮನಸ್ಸುಗಳು ದ್ವೀಪಗಳಾಗ್ತಾ ಇದೆ, ಎಲ್ಲರೂ ತುಂಬ ಮೆಟೀರಿಯಲಿಸ್ಟಿಕ್ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಕಾರಣಗಳು ಗೊತ್ತಿಲ್ಲ. ಮಕ್ಕಳು ಮನೆಯಲ್ಲಿ ದೇವ್ರಿಗೋಸ್ಕರ ಒಂದು ದೊಡ್ಡ ದೇವ್ರ ಗೂಡು ಕಟ್ಸಿರ್ತಾರೆ, ಎಲ್ಲ ದೇವ್ರುಗಳನ್ನೂ ಇಟ್ಟಿರ್ತಾರೆ, ಮನೆ ದೇವ್ರು ಇರುತ್ತೆ. ಇತ್ತೀಚೆಗೆ ಹುಟ್ಟಿ ಬಂದಂಥ ಸ್ವಾಮೀಜಿಗಳ ಫೋಟೋನು ಇಟ್ಕೊಂಡಿರ್ತಾರೆ. ಆದರೆ ಕಣ್ಣೆದುರಿಗೆ ಕಾಣುವಂಥ ದೇವರು ಅಪ್ಪ ಅಮ್ಮ ಅವ್ರನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟಿರ್ತಾರೆ. ಭಾಳ ನೋವು ಕೊಡುವಂಥ ಸಂಗತಿ ಇದು. ಇನ್ಯಾರೋ ಮಕ್ಕಳು ಅಮೆರಿಕಾದಲ್ಲಿರ್ತಾರೆ ಅಥವಾ ಇನ್ನೆಲ್ಲೋ ಇರ್ತಾರೆ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಲ್ಲ, ಆ ವಯಸ್ಸಿನಲ್ಲಿ ಆ ತಂದೆ ತಾಯಿಗೆ ಬೇಕಾಗಿರೋದು ಇವ್ರು ಕೊಡೋ ದುಡ್ಡಿನ ಬಲ ಅಲ್ಲ, ತೋಳಿನ ಬಲ ಅಥವಾ ಆಸರೆ ಅಂತ. ಇಷ್ಟು ಪೀಠಕ್ಕೆ ಹಾಕಿದ್ದು ಒಂದೇ. ಆ ಇಡೀ ವಯಸ್ಸಿನಲ್ಲಿ ಮುಸ್ಸಂಜೆನಲ್ಲಿ ಕೂತು ತಮ್ಮ ಕಣ್ಣೀರನ್ನ ತಾವೇ ತೋಡ್ಕೊಂಡು ಯಾರಿಗೂ ತೋರಿಸ್ಕೊಳಕ್ಕಾಗದೇ ಇರೋಂಥ ಪರಿಸ್ಥಿತಿನಲ್ಲಿರೋ ತಂದೆ ತಾಯಿ ಅಜ್ಜ ಅಜ್ಜಿ ಸಮಾನರಾದ ಒಂದಷ್ಟು ಹೃದಯಗಳಿಗೆ ನಾವು ಸ್ಪಂದಿಸಬೇಕು ಅಂತ ಅನ್ನಿಸ್ತು. ನಾವು ಖಂಡಿತ ಇದನ್ನ ಸಾಲ್ವ್ ಮಾಡೋಕ್ಕಾಗಲ್ಲ, ಒಂದು ಪರಿಹಾರ ಅಂತ ಕೊಡೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಅ ವೆರಿ ಬಿಗ್ ಒಂದು ಡಿಬೇಟಬಲ್ ಇಶ್ಯೂ. ಅದು ಯಾವ ಕಾರಣಕ್ಕಾಗಿ ಯಾರು ಯಾಕೆ ಹೀಗಿದ್ದಾರೆ ಅಂತ ಗೊತ್ತಿಲ್ಲ. ದುಡ್ಡಿನ ಕಾರಣವಾ, ಭಿನ್ನಾಭಿಪ್ರಾಯವಾ ಗೊತ್ತಿಲ್ಲ. ಆದರೂ ನಮ್ಮ ಈ ಚಾಲೆಂಜ್ ಮೂಲಕ ಒಂದು ಸಣ್ಣ ಸೇವೆಯನ್ನು ಮಾಡಿ ನಮ್ಮ ಈ ಚಾಲೆಂಜ್ ಕಾರ್ಯಕ್ರಮನ ಒಂದು ಪ್ರೌಡ್ ಫೀಲಿಂಗ್ ತರ್ಸೋಣ ಈ ನಮ್ಮ ಚಾಲೆಂಜ್ ಕಾರ್ಯಕ್ರಮ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಯಾರ ಅನುಭವ ಹೇಗಿತ್ತು, ಯಾರು ಎಷ್ಟು ಡೊನೇಟ್ ಮಾಡಿದ್ರು ಅದನ್ನ ಆಮೇಲೆ ಕೇಳೋಣ. ಅದಕ್ಕೆ ಮುಂಚೆ ಇವು ಮಾಡಿದಂಥ ಚಾಲೆಂಜ್ನ ಒಂದು ಸಣ್ಣ ಝಲಕ್. ಚಾಲೆಂಜಲ್ಲಿ ಕೊಟ್ಟರೆ ಮೊದಲನೇ ಚಾಲೆಂಜ್ ಬಂದು ವೃದ್ಧಾಶ್ರಮಕ್ಕೆ ನಮ್ಮ ಕೈಲಿ ಏನು ಸಹಾಯ ಆಗುತ್ತೆ ಅದನ್ನು ಮಾಡಬೇಕು ಅಂತ. ದಿನಸಿ ಪದಾರ್ಥಗಳು, ಬಟ್ಟೆಗಳು, ಧನ ಸಹಾಯ ಇದನ್ನೆಲ್ಲ ಸಂಗ್ರಹಣೆ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ನಮ್ಮಿಂದ ಎಷ್ಟಾಗುತ್ತೋ ನಾವು ಅದನ್ನು ಸಂಗ್ರಹಣೆ ಮಾಡೇ ಮಾಡ್ತೀವಿ. ವೃದ್ಧಾಶ್ರಮಕ್ಕೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಲೈಕ್ ದುಡ್ಡಾಗಿರ್ಬೋದು ಅಥವಾ ದವಸ ಧಾನ್ಯಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಸ್ವೆಟ್ರ್ ಆಗಿರ್ಬೋದು. ಅವ್ರಿಗೆ ನೀವು ಇವತ್ತು ಮಾಡೋ ಹೆಲ್ಪು ಅವ್ರೊಂದು ದಿನ ಊಟಕ್ಕೆ ಆಗ್ಬೋದು, ಅವ್ರು ಹಾಕೋದು ಡ್ರೆಸ್ ಆಗ್ಬೋದು, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅದನ್ನು ಸಹಾಯ ಮಾಡಿ. ಇದು ನಮ್ಮ ಶೋಯಿಂದ ಒಂದು ವೃದ್ಧಾಶ್ರಮಕ್ಕೊಂದು ಹೆಲ್ಪ್ ಮಾಡ್ತಾಯಿದ್ದೀವಿ ಸರ್. ತುಂಬ ಧನ್ಯವಾದಗಳು. ಮಕ್ಕಳ ಕೈಯಿಂದ ಬಂದಿದೆ, ನಮ್ಗಿದೆ ಒಂದು ಗುಡ್ ಲಕ್ ಆಗ್ಬೋದು. ಸುಳ್ಳು ಹೇಳಿ ಈಗೆಲ್ಲ ಇಸ್ಕೊಂಡು ಹೋಗ್ತಿರ್ತಾರೆ. ಸುಳ್ಳು ಹೇಳ್ತಿಲ್ಲಮ್ಮ, ಇದು ನಿಜವಾಗ್ಲೂ ವೃದ್ಧಾಶ್ರಮಕ್ಕೋಸ್ಕರ ಸಹಾಯ ಮಾಡ್ತಾ ಇದೀವಿ. ಹುಸೇನ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. 10 ರೂಪಾಯಿ ಕೊಟ್ಟು ಅವ್ರ ಕೈಲಿ ಆದಷ್ಟು ಕೊಟ್ಟಿದ್ದಾರೆ. ನಾವು ನಮ್ಮ ಕೈಲಿ ಆದಷ್ಟು ಒಂದು ಹೆಲ್ಪ್ ಮಾಡ್ತೀವಿ. ಪಾರ್ವತಿ ಅವರು 10 ರೂಪಾಯಿ ಕೊಟ್ಟು ಅವರ ಒಂದು ಉದಾರ ಮನಸ್ಸನ್ನು ತೋರಿಸಿದ್ದಾರೆ. ಈ 10 ರೂಪಾಯಿ ತುಂಬ ಮುಖ್ಯ ಅಂತ ಅನ್ಸುತ್ತೆ. ತುಂಬ ಥ್ಯಾಂಕ್ಸ್. ರಂಗಸ್ವಾಮಯ್ಯ ಲತಾ ಅವ್ರ ಕಡೆಯಿಂದ 200 ರೂಪಾಯಿ ಹಣ ಹಾಗೂ ಬಟ್ಟೆ ಕೊಟ್ಟಿದ್ದಾರೆ. ಜೊತೆಗೆ ಅರ್ಶಿನ ಕುಂಕುಮ ಕೊಟ್ಟು ನಮಗೆ ಅಂತ ಗಣಪತಿನೂ ಕೊಟ್ಟಿದ್ದಾರೆ. ಸರೋಜಮ್ಮನವರು ಬರೀ ರಾಗಿ ಕೊಡೋದಲ್ಲ, ಅದನ್ನು ಹಸಿಟ್ಟು ಮಾಡಿಕೊಡ್ತೀವಿ ಅಂದ್ಬಿಟ್ಟು ತುಂಬ ಒಳ್ಳೆ ಧಾರಾಳಿತನ ತೋರಿಸ್ತಾ ಇದ್ದಾರೆ. ನಿದ್ದೆ ಮಾಡೋ
ಮಾಡೋರಿಗೆ ನಿದ್ದೆಗಿಡೋರಿಗೆ ವಿದ್ಯಾರ್ಥಿಗಳಿಗೆ ನಿದ್ದೆಗಿಟ್ಟು ಓದ್ತಾರಲ್ವ ಮಕ್ಕಳು, ಅದೆಲ್ಲ ಹೆಲ್ತ್ ಪ್ರಾಬ್ಲಮ್ ಆಗುತ್ತಲ್ಲ, ಅದಕ್ಕೋಸ್ಕರ ಇದೆಲ್ಲ ಪ್ರೋಗ್ರಾಮ್ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಅದರಲ್ಲೂ ರಾಜೇಶ್ ಅವರಂತೂ ತುಂಬ ಚೆನ್ನಾಗಿ ಹ್ಯಾಂಕರಿಂಗ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಆಲ್ ದ ಬೆಸ್ಟು. ಥ್ಯಾಂಕ್ ಯು. ತುಂಬ ಹೆಲ್ಪ್ ಮಾಡಿದ್ದಾರೆ, ಜೋಳ ಕೊಟ್ಟರು ಮತ್ತು ಬಟ್ಟೆಗಳನ್ನ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು, ತುಂಬ ಧನ್ಯವಾದಗಳು ಜಿ. ದೇವರು ಚೆನ್ನಾಗಿಟ್ಕೊಳ್ಳಿ ಆಯಿತಾ. ತುಂಬ ಥ್ಯಾಂಕ್ಸ್ ಆಯಿತಾ. ನನ್ನ ಮನೆಗೂ ನಾನು ಈ ಥರ ಹೋಗ್ತಿಲ್ಲ, ಇವಾಗ ಹೊರ್ತಾ ಇದ್ದೀನಿ. ಮನೇಲಿ ನಾನು ಒಂದು ಕೆಲಸನೂ ಮಾಡಿಲ್ಲ ಯಾವತ್ತು. ಇವತ್ತು ವಿಧಿ ಇಲ್ಲ. ಇದೆಲ್ಲ ರುದ್ರಿಗೆ ಸಿಗತ್ತೆ, ಕಷ್ಟದಲ್ಲಿರೋಂಥ ರುದ್ರಿಗೆ. ಒಳ್ಳೇದಾಯ್ತು, ಏನನ್ನ ಮಾಡ್ಕೊಳ್ಳಿ, ನಾವು ಕೊಡಬೇಕು ಅನ್ನಿಸ್ತು ಕೊಟ್ಟೆ. ಅಂಕಲು ಹಳೆ ಬಟ್ಟೆ ಅಂತ ಕೇಳಿದ್ವಿ ನಾವು. ಅಂಕಲ್ ಐರನ್ ಆಗಿರೋ ಹೊಸ ಬಟ್ಟೆನೇ ತೊಗೊಂಬಂದು ಕೊಟ್ಟಿದ್ದಾರೆ ನಮಗೆ. ನಮ್ಮ ಥರನೇ ಅವರು ವಯಸ್ಸಾಗಿರೋರು ಇರಲಿ ಅಂತ ಕೊಟ್ಟಿದ್ದಾರೆ. ಬಡವ್ರಿಗೋಸ್ಕರ ತುಂಬ ಸಹಾಯ ಅಂಕಲ್. ಅವರು ಹಾಕ್ಕೊಂಡ್ರು ಅವ್ರ ಮೈ ಮೇಲೆ ಒಂದು 8 ದಿನ ಅದನ್ನ ಇರಬೇಕಾ ಈಗ ಒಂದು ಬಟ್ಟೆ. ಸೊ ನಾವು ಜೀ ಕನ್ನಡ ಚಾಲೆಂಜ್ ಅನ್ನೋ ಶೋಯಿಂದ ಬಂದಿದ್ದೀವಿ. ಸೊ ನಮ್ಮ ಕಡೆಯಿಂದ ಒಂದು ಒಳ್ಳೆ ಆ್ಯಕ್ಟಿವಿಟಿ ಮಾಡ್ತಾಯಿದ್ವಿ, ಪ್ರೈಸ್ಗೋಸ್ಕರ ಅಲ್ಲ. ಸೊ ಒಂದು ವೃದ್ಧಾಶ್ರಮಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಮೇನ್ ಕಾಸಿಂದ ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಕಡೆಯಿಂದ ನಾವು ಈಗ ದುಡ್ಡನ್ನ ಕಲೆಕ್ಟ್ ಮಾಡ್ತಾಯಿದ್ದೀವಿ, ಅಥವಾ ಬಟ್ಟೆಗಳನ್ನ ಕಲೆಕ್ಟ್ ಮಾಡ್ತಿದ್ವು ವೃದ್ಧರಿಗೋಸ್ಕರ, ಅಥವಾ ತರಕಾರಿ, ಈ ಥರ ಏನಾರು ಆಯಿತು. ಸುಬ್ರಹ್ಮಣ್ಯ ಸರ್ ಅವರು ನನ್ನ ಜೀವನದಲ್ಲಿ ಮೀಟ್ ಮಾಡಿರೋಲ್ಲ ಕೆಲವು ಬೆಸ್ಟ್ ಪರ್ಸನ್ಗಳಲ್ಲಿ ಒಬ್ಬರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ತುಂಬ ಸಂಘಗಳಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಇವತ್ತು ವೃದ್ಧರಿಗೆ 30 ಸೀರೆಗಳನ್ನ ಕೊಟ್ಟು, ಅದು ಯಾರ್ಯಾರಿದ್ದಾರೆ 30 ವೃದ್ಧರಿಗೆ ಹೆಲ್ಪ್ ಮಾಡಿದ್ದಾರೆ. ನಿಜ ಸರ್, ಹ್ಯಾಟ್ಸ್ ಆಫ್. ನಿಮ್ಮ ಕಾಲು ನಮಸ್ಕಾರ ಮಾಡಬೇಕು ಅನಿಸಿದೆ. ಥ್ಯಾಂಕ್ ಯು ಸೋ ಮಚ್. 18 ಸೀರೆ ಪ್ಲಸ್ 1001 ರೂಪಾಯಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಮೊದಲನೇ ಟೈಮ್, ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಈ ಥರ ಒಳ್ಳೆ ಕಾಸುಗೋಸ್ಕರ ಮಾಡಿರೋದು. ನಾವು ನಮ್ಮಂಥ ಯೂತ್ಸ್ ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಡಬೇಕು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನಮ್ಮ ಕಡೆಯಿಂದ ವೃದ್ಧರಿಗೆ ಒಂದು ಒಳ್ಳೆ ಹೆಲ್ಪ್ ಆಯಿತು ಅಂತ ಫೀಲ್ ಮಾಡ್ತೀನಿ. ಅವ್ರ ಕೈಯಲ್ಲಿ ಆಗೋಷ್ಟು ಸಹಾಯ ನನಗೆ ಮಾಡಿದ್ರೆ, ನನ್ನ ಕೈಲಾಗೋ ಸಹಾಯ ನಾನು ಅವ್ರಿಗೆ ಮಾಡ್ತಾಯಿದ್ದೀನಿ. ಇದೇ ನನ್ನ ಖುಷಿ. ವೃದ್ಧಾಶ್ರಮ ಏನು? ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ನಾವಿಲ್ಲಿ ನಿಂತಿರುವಂಥ ವೃದ್ಧರು ಯಾವ ರೀತಿಯಲ್ಲಿದ್ದಾರೆ ಅಂದರೆ, ಈ ಜನ್ಮದಲ್ಲಿ ದೇವರು ಏನೇನು ರೀತಿಯಲ್ಲಿ ನಮಗೆ ಇದು ಕೊಟ್ಟಿದ್ದಾನೆ ಅನ್ನೋದನ್ನು ಫಲವಾಗಿ ತೋರಿಸ್ತಾನೆ. ಪ್ರತಿಯೊಬ್ಬರು ಈ ವೃದ್ಧಾಶ್ರಮವನ್ನು ನೋಡಿ ಕಲಿಯುವಂಥ ವಿಷಯಗಳು ತುಂಬ ಇದೆ. ಯಾವತ್ತೇ ಏನಾದ್ರೂ ವಯಸ್ಸಾದ್ರು ಅಂತ ಅಜ್ಜಿನಾಗಲಿ ತಂದೆ ತಾಯಿಗಳನ್ನಾಗಲಿ ಯಾವತ್ತೂ ದೂರ ಮಾಡಬೇಡಿ. ಎಷ್ಟೇ ಕಷ್ಟ ಆಗಲಿ, ಕೆಲವೊಬ್ರು ನೋಡಿ ಅಜ್ಜಿ ಕಿವಿ ಕೇಳಿಸಲ್ಲ, ಇಲ್ಲ ಮಾತಾಡಕ್ಕೆ ಬರಲ್ಲ ಅಂದ್ಬಿಟ್ಟು ತುಂಬ ಓಡಿಸ್ಬಿಟ್ಟಿರ್ತಾರೆ ಮನೆಯಿಂದ. ದಯವಿಟ್ಟು ಮನೆ ಬಿಟ್ಟು ಯಾವುದೇ ಕಾರಣಕ್ಕೂ ಸಾಯೋಗಳಿಗೆ ತನಕ ನಿಮ್ಮ ಜೊತೆ ಇಟ್ಕೊಳ್ಳಿ. ಅವ್ರಿಗೂ ಸ್ವಲ್ಪ ಸತ್ತ ಮೇಲೆ ಮನಸ್ಸು ಶಾಂತಿ ಇರುತ್ತೆ. ದಯವಿಟ್ಟು ನಿಮ್ಮ ತಂದೆ ತಾಯಿಗಳನ್ನ ಯಾವತ್ತೂ ದೂರ ಹಾಕ್ಬಿಡಿ. ತುಂಬ ದೇವ್ರನ್ನ ಬೈಕೊಂತೀನಿ, ಎಷ್ಟೊಂದು ವಿಷಯ ಬೈಕೋತೀನಿ, ಬಟ್ ಇಂಥವ್ರನ್ನೆಲ್ಲ ನೋಡಿದಾಗ ನಿಮ್ಮ ಹೆಸರು? ಸರಸ್ವತಮ್ಮ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? 2-3 ತಿಂಗಳಾಯ್ತಾ? ಮಕ್ಕಳು ನಿಮ್ಗೆ? ವಾಚ್ಮನ್ ಕೆಲಸ ಮಾಡ್ಕೊಂಡು. ಅವ್ರು ಯಾಕೆ ಇಲ್ಲಿ ಬಿಟ್ಬಿಟ್ಟಿದ್ದಾರೆ ನಿಮ್ಮನ್ನ? ಮನೇಲಿ ಯಾರು ನೋಡ್ಕೊಡಲ್ಲ? ಟಾರ್ಚರ್ ಸೊಸೈಟಿ. ಚಿಕ್ಕ ಚಿಕ್ಕ ಮಗ ಎಷ್ಟು ವಯಸ್ಸಾಗಿದೆ ಮಗ? ಚಿಕ್ಕ ಮಗನಿಗೆ ಹಂಗೆ 30 ಮಗ. ಹೌದಾ? ವಾಚ್ಮನ್ ಕೆಲಸ ಎಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವಾಗ ಬರೋಕ್ಕೆ ಅದು ತಿಂಡಿ ಎಲ್ಲ ಬೇಕಲ್ಲಪ್ಪ.
ಆರೋಗ್ಯ ಚೆನ್ನಾಗಿ ಆಯ್ತು. ಇನ್ನೂ 100 ವರ್ಷ ಚೆನ್ನಾಗಿ ಬಾಳ್ಬೇಕು ನೀವು. ನಮ್ಮಂತರ್ನೆಲ್ಲ ಬೆಳೆಸ್ಬೇಕಮ್ಮ, ನಮ್ಮಂತರ್ನೆಲ್ಲ ಬೆಳೆಸ್ಬೇಕು, ಆಶೀರ್ವಾದ ಇರಬೇಕು, ಚೆನ್ನಾಗಿರ್ಬೇಕು, ಟೈಮ್ ಊಟ ಮಾಡಬೇಕು, ರೆಸ್ಟ್ ಮಾಡಬೇಕು, ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ ಆಯ್ತಾ. ಮಕ್ಳು ಸಂತೋಷ ಏನ್ ಬೇಕಾದ್ರೂ ಮಾಡ್ತಾರೆ. ಎಕ್ಸಾಂಪಲ್ ಆದ್ರೂ ಹೆಂಡತಿ ಹೋಗಿ ಅಣ್ಣನ ಮನೇಲಿ ಕೂತಿದ್ದಾಳೆ ನೋಡಕ್ ಬರಲ್ಲ ಅಂತ ಹೇಳೋದು. ಅಳ್ಬೇಡಿ ತಾತ, ಅಳ್ಬೇಡಿ. ನೀವ್ ಹತ್ರ ನಮಗೂ ಅಳು ಬರುತ್ತೆ, ಅಳ್ಬೇಡಿ. ಅವ್ರ ಅಳೋ ನೆಸೆಸಿಟಿನೇ ಇಲ್ಲ ಅಂತ ಹೆಂಡತಿ ಬಂದ್ರು ಒಂದೇ, ಅವ್ರು ಬರ್ದಿದ್ರು ಒಂದೇ. ಅಳ್ಬೇಡಿ ತಾತ, ಅದನ್ನ ನೆನೆಸ್ಕೊಂಡು ಅಳ್ಬೇಡಿ. ನಿಮ್ ಮಗ ಇವಾಗ್ಲೂ ಬಂದು ನಿಮ್ಮನ್ನ ಅವ್ರ ಅಣ್ಣ ಎಲ್ಲ ಚೆನ್ನಾಗಿದ್ದಾರವ, ಅವರು ಎಂಜಿನಿಯರ್, ಅವ್ರ ಮಗ ಇಂಜಿನಿಯರ್. ಈ ಆಶ್ರಮಕ್ಕೆ ಕಾಲಿಟ್ಟಾಗ ರಿಯಲಿ ಸಖತ್ತು ಎಮೋಷನಲ್ ಆದ. ಲೈಕ್ ಹೇಗೆ ಒಬ್ಬೊಬ್ರಿಗೂ ಇಲ್ಲಿ 2-3 ಜನ ಮಕ್ಕಳಿದ್ದಾರೆ, ಒಬ್ಬರು ಅವ್ರನ್ನ ಸಾಕೋ ಅಂಥ ಯೋಗ್ಯತೆ ಇಲ್ಲ. ಒಂದು ಸ್ಯಾಟಿಸ್ಫೈ ನನಗೇನಾಗಿತ್ತು ಅಂದರೆ, ನಾನು ಇದಕ್ಕೆ ಒಳ್ಳೆ ಕಾಸ್ಗೋಸ್ಕರ ನಾನು ಫಂಡ್ಸ್ ಕಲೆಕ್ಟ್ ಮಾಡಿದೆ ಅಂತ. ಬೆಳಗಿಂದ ಕಲೆಕ್ಟ್ ಮಾಡಿರೋ ಎಲ್ಲ ಅಮೌಂಟು ನಮ್ಮ ಶ್ರಮ ಇವತ್ತು ಅವ್ರಿಗೆ ಸಿಗ್ತಾ ಇದೆ. ನಾವು ಎಷ್ಟೇ ಕಷ್ಟಪಟ್ಟಿದ್ದು ಟಾಸ್ಕ್ಗೋಸ್ಕರ ಮಾಡಿಲ್ಲ. ನಾವೊಂದು ವಯಸ್ಸಾಗಿರೋಗೊಂದು ಅಳಿಲ್ ಸೇವೆ ಮಾಡಿದ್ದೀವಿ. ನಮ್ಮ ಪರವಾಗಿ 9000 ಚೇಂಜ್ ಇದೆ ಸರ್, ದಯವಿಟ್ಟು ಸ್ವೀಕರಿಸಿ. ಶಿರಡಿ ಸಾಯಿಬಾಬಾ ಕಿ ಜೈ. ಅಂಡ್ ಶಿವು, ಹೇಗಿತ್ತು ಅನುಭವ? ಸರ್ ತುಂಬ ಎಮೋಷ್ನಲ್ ಅದು. ಎಲ್ಲರಿಗೂ 3-4 ಜನ ಮಕ್ಕಳಂತೆ, ಬಟ್ ಸಾಕೋ ಯೋಗ್ಯತೆ ಯಾರಿಗೂ ಇಲ್ಲ. ಸೊ ಅಟ್ಲೀಸ್ಟ್ ನಮ್ಮಿಂದ ಏನೋ ಒಂದು ಹೆಲ್ಪ್ ಆಯ್ತಲ್ಲ ನಿಮ್ಮ ಥ್ರೂ. ಲೈಕ್ ನಾವು ನಿಮ್ಮ ಪ್ರತಿನಿಧಿ, ಜನರ ಪ್ರತಿನಿಧಿಯಾಗಿ ಕಲೆಕ್ಟ್ ಮಾಡಿ ಅವ್ರಿಗೊಂದು ಆಶ್ರಮಕ್ಕೊಂದು ಕೊಟ್ಟವಲ್ಲ ಸರ್, ನಿಜ ಲೈಕ್ ಪ್ರೌಡ್ ಫೀಲ್ ಆಯ್ತು ಸರ್. ಶಿವು, ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದೆ ನನ್ನ ಕಷ್ಟನೇ ದೊಡ್ಡದು ಅಂತ ಅನ್ಕೊಂಡಿದ್ದೆ. ಅವಾಗ ವಯಸ್ಸಾದವ್ರು ನೋಡಿ ತುಂಬ ಫೀಲ್ ಅನ್ನಿಸ್ತು. ಏನಪ್ಪ ಈ ಥರ ಇಷ್ಟು ವಯಸ್ಸಿನಲ್ಲೂ ಕೂಡ ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ಸೊ ಅಂದ್ರೂ ನಗ್ನಗ್ತಾ ಇದ್ರು ಕೆಲವೊಬ್ರು. ಅಷ್ಟು ಕಷ್ಟನ ಮುಚ್ಚಿಟ್ಕೊಂಡು ನಮ್ಮ ಜೋಡಿ ನಗ್ನಗ್ತಾ ಮಾತಾಡಿದ್ರು ಕೆಲವೊಬ್ರು. ಅದು ತುಂಬ ಖುಷಿ ಅನ್ನಿಸ್ತು ನನಗೆ. ಎಸ್, ಈ ಮೂಮೆಂಟ್ ಅಲ್ಲೂ ನಾನು ಹೇಗೆ ನಗ್ನಗ್ತಾ ಇದ್ದೀನಿ, ಅವರು ಅದೇ ತರ ಅಷ್ಟು ನೋವನ್ನ ಒಳಗೆ ಇಟ್ಕೊಂಡು ಅವ್ರು ನಗ್ದು ಮಾತಾಡೋದು ಹೇಗಿತ್ತು ಅಂದ್ರೆ, ನಾವ್ ಹತ್ರನು ಇಟ್ ವಾಸ್ ಆಫ್ ನೋ ಯೂಸ್, ಪ್ರಯೋಜನ ಇರ್ಲಿಲ್ಲ. ಅವ್ರ ಮುಖದಲ್ಲಿ ಅಂತ ಒಂದು ನಗು ಇರುವಾಗ ನಾವು ಅವ್ರ ಮುಂದೆ ಹತ್ತು ಪ್ರಯೋಜನ ಇಲ್ಲ. ತುಂಬಾ ನೋವು ಕಣ್ಣಲ್ಲೇ ಕಾಣಿಸ್ತು. ನಂಗೆ ಅಜ್ಜಿ ತಾತ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದ್ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ಹೋದ ತಕ್ಷಣ ನಂಗೆ ಆ ಫೀಲ್ ಆಯ್ತು, ತುಂಬಾ ಖುಷಿ ಆಯ್ತು. ಅಜ್ಜಿ ತಾತ ಅವ್ರ ನೋವು, ಆ ಮಕ್ಳು, ನಾವ್ ಮಕ್ಳಿರೋವಾಗ ಆ ಅಪ್ಪ ಅಮ್ಮ ಹೇಗ್ ಸಾಕ್ತಾರೆ, ಅವರು ವಯಸ್ಸಾದಾಗ ಅವರು ನಮಗ್ ಮಕ್ಳಿದ್ದಾಗೆ. ಅವ್ರು ದೊಡ್ಡವ್ರಲ್ಲ ಅವಾಗ. ಅವ್ರನ್ನ ನಾವು ಮಗು ತರ ನೋಡ್ಕೋಬೇಕು. ಆದ್ರೆ ಅಂತ ಮಕ್ಳು ಜೊತೆಗೆ ಹೇಳ್ಬೇಕಂದ್ರೆ ಹೆಂಡ್ತಿರೇ ಕರ್ಕೊಂಡ್ ಬಂದ್ ಅಲ್ಲಿ ಬಿಟ್ಟಿದ್ದಾರೆ. ನನಗೆ ಒಂದು ಪಾಯಿಂಟ್ ಇವಾಗ ಗ್ಯಾಪ್ನ ಬಂತು. ಇಷ್ಟು ದಿವಸ ನಾವು ಏನೇನೋ ಕಾಸ್ ಮಾಡಿದ್ವಿ, ಬಟ್ ಇದೊಂದು ಆರ್ಫನೇಜ್ ಪೀಪಲ್ಗೆ ಒಂದು ಮಾಡಬೇಕು ಅಂತ ಒಂದು ಇವಾಗ ಬಂದಿದೆ ಐಡಿಯಾ. ನೋಡೋಣ, ಆಫ್ಟರ್ ದಿಸ್ ಶೋ ನನ್ನ ಫ್ರೆಂಡ್ಸ್ಗೆಲ್ಲ ಒಂದು ಫೋನ್ ಕಾಲ್ ಮಾಡಿ ಎಲ್ಲರನ್ನೂ ಕರೆಸಿ, ಅಲಾಂಗ್ ವಿತ್ ಆಲ್ಮೋಸ್ಟ್ ಇವಾಗ ಇಂಡಿಯಾದಲ್ಲಿ ಒಂದು 17 ಬೈಕರ್ಸ್ ಇದ್ದಾರೆ, 17 ಗ್ರೂಪ್ ಆಫ್ ಬೈಕರ್ಸ್, ಎಲ್ಲರಿಗೂ ಆರ್ಗನೈಸ್ ಮಾಡಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ಬಟ್ ನನ್ನ ಕೈನ ಒಂದು ಚಿಕ್ಕ ಅಳಿಲ್ ಸೇವೆ ಆದ್ರೂ, ಬಟ್ ಆಲ್ಮೋಸ್ಟ್ ಇಟ್ ಕ್ಯಾನ್ ರೀಚ್ ಅರೌಂಡ್ 1 lakh ಅನ್ಕೊತೀನಿ. ವಿತಿನ್ 1 day ಪೆಟ್ರೋಲ್ ಖರ್ಚು ಅಷ್ಟೇ ಅದಕ್ಕೆ ಹಾಕಿದ್ರು 1 lakh ಕ್ರಾಸ್ ಆಗುತ್ತೆ. ಅದು ಬೆಂಗಳೂರು ಬೈಕರ್ಸ್ ಹಾಕಿದ್ರೆ. ಅಲ್ಲಿ ಒಂದು ಅಜ್ಜಿ ಸ್ಪೈನಲ್ ಕಾರ್ಡ್ ಸ್ವಲ್ಪ ಬ್ರೇಕ್ ಆಗಿತ್ತು. ಅವ್ರದ್ದು ಇನ್ಸಿಡೆಂಟ್ ಹೇಳಲೇಬೇಕು. ಫೋಟೋಸ್ ತಗೋತಾ ಇದ್ವಿ, ಕುತ್ಕೊಂಡಿದ್ವಿ ಕೆಳಗೆ, ಫೋಟೋಸ್ ತಗೊತಾ ಇದ್ವಿ. ಅವ್ರು ನನಗೆ ಮಾತಾಡಿಸಿದೆ, ಸ್ವಲ್ಪ ಕ್ಲೋಸ್ ಆಗೋದ್ರು, ವೀಣಾ ಅಂತ ಅವರು. ಆಮೇಲೆ ಬಂದು ಎಲ್ಲ ಕೆಳಗೆ ಕುತ್ಕೊಂಡು ಫೋಟೋಸ್ ತಗೊತಾ ಇದ್ರೆ ಹಿಂಗೆ ಕರೆದ್ರು. ನಾನು ಹಿಂಗೆ ಏನು ಆಂಟಿ ಅಂದರೆ, ನಾನು ನಿನ್ನ ಹತ್ರ ಒಂದು ಹೇಳಲಾ? ಹೇಳಿ ಆಂಟಿ, ಪರವಾಗಿಲ್ಲ ಅಂತಂದರೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಪ್ ಅಬೌವ್ ದ ಲೈಟ್ಸ್ ಅದನ್ನು ಹೇಳಿಬಿಟ್ಟು ಫುಲ್ ನನ್ನ ಒಟ್ಟು ಚೆನ್ನಾಗಿ ಹೇಳದ್ನ. ನಾನು ಇದನ್ನು ನನ್ನ ಮೊಮ್ಮಗನ ಬುಕ್ಕಲ್ಲಿ ಓದಿದ್ದೆ, ಕರೆಕ್ಟಾಗಿ ಹೇಳದ್ನ ಅಂತಂದ್ರು. ನಾನು ಫುಲ್ಲು ಬೇಜಾರೇ ಆಗೋಯ್ತು. ಸೂಪರ್ ಬಿಯಾ, ಹ್ಯಾಟ್ಸ್ ಆಫ್, ಕಂಗ್ರ್ಯಾಚುಲೇಷನ್. ನಮ್ಮ ಕೆಲಸ ಅಥವಾ ನಾವು ಅಂದ್ಕೊಂಡಿದ್ದನ್ನ ನಿಮ್ಮ ಮೂಲಕ ನಾವು ಮಾಡಿಸಿ ನಾವು ಒಂಚೂರು ನಿಮ್ಮ ಪುಣ್ಯದಲ್ಲೊಂದು ಪಾಲು ತೊಗೊಂಡಿದ್ದೀವಿ. ಓಕೆ, ಸೊ ಇದರಲ್ಲಿ ಯಾರು ಹೆಚ್ಚು ಡೊನೇಟ್ ಮಾಡಿದ್ರೋ ಅವ್ರಿಗೊಂದು ಅಡ್ವಾಂಟೇಜ್ ಅನ್ನೋದು ನಮ್ಮ ಚಾಲೆಂಜ್ನ
ರೂಲ್ಸ್ ಎಲ್ಲರಿಗೂ ಪ್ರೈಸ್ ಅಮೌಂಟ್ ಮುಂಚೆನೆ ಕೊಟ್ಬಿಡ್ತೀನಿ. ಓಕೆ ಇನ್ನರಿ ದುಡ್ಡು ಇದ್ರೆ ಜಗವೆಲ್ಲ, ದುಡ್ಡು ಇಲ್ದೆ ಜಗವಿಲ್ಲ, ದುಡ್ಡಿನ ಮುಂದೆ ಜಗದಲ್ಲಿ ಬೇರೆ ದೇವ್ರೆ ಇಲ್ವಲ್ಲ, ಈ ಲೋಕ ಹೀಗೆ ತಗೋ. ಇದು ನಿಮ್ಮ ವಿನ್ನಿಂಗ್ ಅಮೌಂಟ್ ಮುಂಚೆನೆ ಕೊಟ್ಬಿಟ್ಟಿದ್ದೀನಿ. ಎಲ್ಲರಿಗೂ ಬೆಳಗ್ಗೆ ನೀವು ಮಾಡಿದಂಥ ಚಾಲೆಂಜ್ನ ಅಡ್ವಾಂಟೇಜ್ ಯಾರು ತಗೋತಾರೆ, ಯಾರಿಗೆ ಆ ಅಡ್ವಾಂಟೇಜ್ ಇಲ್ಲ ನೋಡೋಣ. ಅರ್ವಿ ಅಂಡ್ ವಾಣಿ ಟೋಟಲ್ ರೇಷನ್ 43 kg ಕೊಟ್ಟಿದ್ದೀರಾ. ಓಕೆ ಸೂಪರ್. ಬಟ್ಟೆ 49, ರೇಷನ್ 43 kg ಆ್ಯಂಡ್ ದುಡ್ಡು 1655. ಕರೆಕ್ಟ್? ಸೂಪರ್. ಕೀರ್ತಿವಾನು ರೇಷನ್ 26 kg, ಬಟ್ಟೆ 74, ದುಡ್ಡು ಎಷ್ಟು? 3257. ನಾವು ಯಶವಂತ್ ಅಂಡ್ ಶಿವ್ ನೀವೇನು ಕಡಿಮೆ ಇಲ್ಲ ರೀ, 46 kg ಕೊಟ್ಟಿದ್ದೀರಾ ರೇಷನ್ನು. ಓಕೆ ಬಟ್ಟೆ 80 ಕೊಟ್ಟಿದ್ದೀರಾ. ಕ್ಯಾಶ್ ಎಷ್ಟು ಕೊಟ್ಟಿದ್ದೀರಾ? ನೀವು ಹೇಳಿ ಸರ್, ಪರವಾಗಿಲ್ಲ. 3349. ಫಸ್ಟ್ ಚಾಲೆಂಜ್ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಅಡ್ವಾಂಟೇಜ್ ಕೊಡ್ತೀನಿ. ಇಬ್ಬರಿಗೂ ಇರುತ್ತೆ. ಓಕೆ ಸರ್. ಬಟ್ ಅದ್ರಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಆ ಅಡ್ವಾಂಟೇಜ್ನ ಇಬ್ರು ಒಂದೇ ಟೈಮಿಗೆ ಬಳಸ್ಕೋಬೇಕು. ಆಯ್ತು. ಈ ಟೈಮಿಂದ ಇನ್ನು 12 hours ಒಳಗಡೆ ಅದನ್ನು ಬಳಸ್ಕೋಬೇಕು. ಅದಾದ್ಮೇಲೆ ಅದು ಲ್ಯಾಪ್ಸ್ ಆಗುತ್ತೆ. ಓಕೆ ನೋಡೋಣ. ಕಿನ್ನರಿ 4 ಟ್ರಂಪ್ ಕಾರ್ಡ್ ಇದೆ, ಶಫಲ್ ಮಾಡ್ಬಿಡ್ತೀನಿ. ಹಣೆ ಬರದಲ್ಲಿ ಏನು ಬರ್ತೀವಿ ಅದಾಗಲಿ. ಬನ್ನಿ, ಯಾರು ಪಿಕ್ ಮಾಡ್ತೀರಾ? ಎನಿವೇಸ್ ನಿಮಗೆ ಸಿಗ್ತಾ ಇರೋದು ಇದು ನಿದ್ದೆ. ಇದು ನಿಮಗೆ ಸಿಗ್ತಾ ಇರೋ ಅಡ್ವಾಂಟೇಜ್. ಇದು ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜಾ? ಡಿಸ್ಅಡ್ವಾಂಟೇಜ್ ಇರಬೇಕು. ಏನಿಲ್ಲ, 10 ನಿಮಿಷ ಕೊಡೋದು, ಅಷ್ಟು ಕಂಜೂಸ್ಗಳನ್ನ ಇಬ್ರು ಮಾತಾಡ್ಕೊಳ್ಳಿ. ಅಟ್ ಎ ಟೈಮ್ ನಿದ್ದೆ ಮಾಡಬೇಕು, ಒಂದು ಸರ್ತಿ ನಿದ್ದೆ ಮಾಡಬೇಕು. ಯಾವಾಗ ಬೇಕಾದ್ರೂ ತಗೊಳ್ಳಿ, ಈಗಿಂದ 12 ಗಂಟೆ ಒಳಗೆ. ಓಕೆ? ತುಂಬ ಹೈಪೋಥೆಟಿಕಲ್ ಸಿಚುವೇಶನ್ ಹೇಳ್ಬಿಡ್ತೀನಿ. ಅಕಸ್ಮಾತ್ ಕಡೆಯದಾಗಿ ಇಬ್ಬರು 72 ಗಂಟೆ ಅಥವಾ 6 ಜನ 72 ಗಂಟೆ ಎದ್ದಿದ್ರೆ ಯಾರು ಜಾಸ್ತಿ ದುಡ್ಡು ಉಳಿಸ್ಕೊಂಡಿರ್ತಾರಲ್ಲ ಅವ್ರು ವಿನ್ನರ್ ಆಗ್ತಾರೆ. ಓಕೆ ಓಕೆ ಸರ್, ಬನ್ನಿ. So friends, hello. How are you? Fine. Thank you. 19 ಗಂಟೆಗಳಾಗಿದೆ ನಿಮ್ಮ ಚಾಲೆಂಜ್ ಶುರು ಆಗಿ. ಅರೆ ಇನ್ನು 24 hours ಆಗಿಲ್ಲ ರೀ. RV and ವಾಣಿ ನೀವು ಹಾಗೆ ರಿಟರ್ನ್ ಆಗ್ತೀರಿ. ಕೀರ್ತಿ and ಯಶವಂತ್, ಓಕೆ, ಯುವರ್ ಆನ್ ಟೀಮ್. ಲಡ್ಡು ಅಂಡ್ ಶಿವು, ಓಕೆ, ನೀವು ಅಫ್ ಕೋರ್ಸ್ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ನೀವೇನು ಮಾಡಬೇಕು ಅಂತ. ರಾಗಿ ಬೀಸ್ಬೇಕು. ನನಗೆ ಈ ಮೂಟೆನ ಖಾಲಿ ಮಾಡ್ಕೊಡು. ಡನ್. ಇದು ನಿಮ್ಮ ಟ್ವಿಸ್ಟ್. ಏನಿರ್ಬೋದು ಇದರಲ್ಲಿ? ಗೆಸ್ ಮಾಡೋದು ಬೇಡ, ತೋರಿಸ್ಬಿಡಿ. ಬೇಡ, ತೋರಿಸ್ಬಿಡ್ಲಾ? ತೋರಿಸಿ. ಕೈ ಕೊಡ. ಹ್ಯಾಂಡ್ ಕಫ್ಸ್. ಎಸ್. ಈಗ ಟೀಮ್ 1 ಬನ್ನಿ. ಅಲ್ಲಿ ನಾವೇನಾ ಫಸ್ಟ್? ಹೊರಡಿದಿರಲ್ಲ, ಶುರು ಮಾಡ್ತೀರಾ? ಎಸ್. ನಂಬಿದ್ದೀನಿ, ನಿಮ್ಮ ಹಿಟ್ಟನ್ನೇ ನಂಬ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ನನ್ನ ನಂಬಿಕೆ ದ್ರೋಹ ಮಾಡಬೇಡಿ. ಎಸ್ ಸರ್. ಓಕೆ, ಗುಡ್ ಲಕ್. Thank you. ಸ್ಟಾರ್ಟ್. ಕಲ್ಲಿದೆ ಹೋಗ್ತಾನೆ ಹೌದು. ಸರಿಯಾಗಿ ಬೇಡ ಬಿಡು.
ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ವೀಕ್ಷಕರು. ಸರ್ ಪ್ಲೀಸ್ ಹೆಲ್ಪ್ ಮಾಡಿ ಸರ್, ಹೋಗ್ತಿಲ್ಲ ಇದು. ಆಗ್ತೀನಿ ಇಲ್ಲ, ನಾವು ಕಲ್ ತೆಗಿಬೇಕು ಮತ್ತೆ. ಅದಲ್ಲ, ಇದು ಇಲ್ಲಿ ಓಡ್ಲಿಲ್ಲ, ಕೆಳಗೆ ಇಳಿತಾನೆ ಇಲ್ಲ. ಅಂಕಲ್ ಶಿಫ್ಟ್ ತರೋದು ಮತ್ತೆ ಸಗೆ. ಕೀರ್ತಿ ಏನ್ ಮಾಡ್ತಾ ಇದ್ಯಾ? ಹೆಂಗ್ ಕಾಣಿಸ್ತಾ ಇದೆ? ಹೆಂಗ್ ಕಾಣಿಸ್ತಾ ಇದೆ? ನಮ್ಮ ಮನೇಲಿ ಇದು ಏನು ಒಂದು ನಾಯಿ ಇದೆ. ನಾಯಿ ಅದೇನ್ ಗೊತ್ತಾ, ಇನ್ನೊಂದು ನಾಯಿ ಜೊತೆ ಮುದ್ದಾಡುತ್ತಲ್ಲ, ಹಂಗಿದೆ ನಿಮ್ಮಿಬ್ಬರದು. ರಾಗಿ ಬೀಸ್ರಿ ಅಂದ್ರೆ ಆಟಾಡ್ತಿದ್ದೀರಾ ನೀವು. ನೀವು ಇವಾಗ ಚೆನ್ನಾಗಿ ರುಬ್ಬಿದ್ರೆ ನೈಸಿಗಿದ್ದೇನೆ ಬೆಳಿಗ್ಗೆ ಮುದ್ದೆ ಮಾಡೋಕ್ಕಾಗೋದು. ನಿಮಗೆ ಬೆಳಿಗ್ಗೆ ಮುದ್ದೆ ಬೇಕೋ ಬೇಡವಾ? ನಮ್ಮ ಮುದ್ದೆ ಜೊತೆ ಕೋಳಿ ಸಾರು ಬೇಕು. ಮುದ್ದೆ ನೈಟ್ ಮಾತ್ರ ತಿನ್ನೋದು ನಾನು. ನೈಟ್ ಅಲ್ಲ, ಬೆಳಿಗ್ಗೆ ನಾವು ಮುದ್ದೆ ಕೊಡ್ತೀವಿ. ಆಯ್ತು ಕೊಡಿ. ಅಯ್ಯೋ ನೀವು ಕೊಡೋದೆಚ್ಚ, ನಾವು ತಿನ್ನೋದೆಚ್ಚ. ಏನಂದ್ರೆ ನೀವು ಕೊಡೋದೆಚ್ಚ, ಪ್ರೀತಿಯಿಂದ ನಾವು ತಿನ್ನೋದೆಚ್ಚ. ನಾವು ಪ್ರೀತಿಯಿಂದ ಕೊಡಲ್ಲ, ದುಡ್ಡು ಇಸ್ಕೊಂಡ್ ಕೊಡೋದು. ಅದೇ ಎತ್ಕೋ, ಸೈಡಲ್ಲಿ ಇಟ್ಕೋ, ಟಾಪ್ ಅಪ್ ಮಾಡ್ಕೊಂಡು ಬಾ, ಹೆಚ್ಚಾಗುತ್ತೆ. ಏನೋ ಹಂಗೆ ಬೆಟ್ಟ ಅನ್ಕಡೆ ಕಟ್ಟಿ ಪಕ್ಕಕ್ಕೆ ಇಡ್ತೀಯ, ಎತ್ತಿಂಗ್ ಹಾಕಕ್ಕೆ. ಅಯ್ಯೋ ನನ್ನ ಕೈಲಿ ಆಗಲ್ಲ, ನೀನು ಮಾಡ್ಕೊಂಡ್ ಬಾ. ಸಾಕು ಒಂದು ನಿಮಿಷ. ಐ ಆಮ್ ಟೇಕಿಂಗ್ ಲಾಂಗ್ ಬ್ರೇಕ್. ಏನ್ ಬ್ರೇಕ್? ಲಾಂಗ್ ಎತ್ಕೊಂಡ್ಬರ್ತೀನಿ ನಾನು. ಬ್ರೇಕ್ ಇಕ್ಕಂದ್ರೆ ಶಬಾಷ್. ಲಾಂಗ್ ಬ್ರೇಕ್ ಬೇಕಂತೆ. ಶಿವಣ್ಣ ಅಭಿಮಾನಿ. ಶಿವಣ್ಣ ಅಭಿಮಾನಿ ಯಾರು? ನೀನೇ. ಶಿವಣ್ಣನಲ್ಲ ಲ್ಯಾಂಗ್ವೇಜ್. ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ಎಡಗಾಡಿ ತುಳು ಸಮ್ಮ ಬಲಗಾಡಿ ಲಕ್ಷ್ಮೋದೇವಿ. ಎಡಗಾಡಿ ತುಳು ಸಮ್ಮ ಬಲಗಾಡಿ ಲಕ್ಷ್ಮೋದೇವಿ. ನಡುವಲ್ಲಿ ಕೂಡ ಗೋವಿಂದ ತಂದನ್ನ. ಸುಸ್ತಾಗಿದೆಯಾ? ಶಬಾಷ್. ಈ ಥರ ರಿವೆಂಜ್. ಸರ್ ಏನ್ ಮಾಡ್ಬೇಕು ಹೇಳಿ ಸರ್ ಪ್ಲೀಸ್. ಏನೋ ಮಾಡಕ್ ಹೋಗ್ತಿದೀವಿ, ನಿಜವಾಗ್ಲೂ ಆಗ್ತಿಲ್ಲ. ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಿದೆ. ಆಯ್ತು, ಆಗೋ ತನಕ ಮಾಡ್ತೀನಿ. ತಿರ್ಗು ಆಗೋವರೆಗೂ ಮಾಡ್ತೀನಿ. ಮತ್ತೆ ಆಗಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಾರ್ದು. ನಾನು ಮಾಡೋದ ಸಮೀರ ನಮಗೆ ಎಲ್ಲ ಸೈಲೆಂಟ್ ಆಗ್ಬಿಟ್ಟು. ಯಾಕೆ ಹೇಳು? ನನ್ನ ನಾನು ನನಗೆ ಬೈಕೊಂಡ್ಲಿ ಮತ್ತೆ ನಾನು ಬೈಕೊಂಡ್ರೆ ಬೇಕಾಗುತ್ತೆ. ಏನಿಲ್ಲ, ನಾನು ಮಾಡೋದ್ ನಿಲ್ಲಿಸ್ಬಿಟ್ರೆ ನಿನ್ಗೆ ಅಡ್ವಾಂಟೇಜ್, ನನ್ಗೆ ಡಿಸ್ಅಡ್ವಾಂಟೇಜಾ? ಹೆಂಗೆ? ಜಾಸ್ತಿ ಮಾಡ್ದೆ ನೀನು ಅಂತ ತಿರ್ಗ್ಸು. ಅದ್ ಸರಿಯಾಗಿದ್ರೆ ನಾವ್ ಏನೋ ಮಾಡ್ಬೋದಾಗಿತ್ತು. ಅದೇ ಪ್ರಾಬ್ಲಮ್ ಇದೆ, ಮತ್ ನಾವೇನ್ ಮಾಡಕ್ಕಾಗತ್ತೆ ಅಂತ ನಿಜವಾಗ್ಲೂ ಅದು ಕೈಲಿ ಕೂಡ ತಳ್ಳಕ್ ಆಗ್ತಿಲ್ಲ ಸರ್. ಆ ಕಡೆ ಈ ಕಡೆ ಸ್ಲಿಪ್ ಆಗುತ್ತೆ. ಅದಕ್ಕೋಸ್ಕರ ಕಾಲ್ಗೆಲ್ಲ ಏಟ್ ಬಿದ್ದಿದೆ. ಪ್ಲೀಸ್ ಸರ್, ಅದು ಚೇಂಜ್ ಮಾಡ್ಕೊಡಿ. ರಿಕ್ವೆಸ್ಟ್ ಇದು, ಪ್ಲೀಸ್. ತುಂಬ ಚೆನ್ನಾಗಿತ್ತು. ಒಂಥರ ಫಿಸಿಕಲಿ ಟಾಸ್ಕ್, ಒಳ್ಳೆ ಟಾಸ್ಕ್ ಅಂತ ಹೇಳ್ಬೋದು. ತುಂಬ ಕಷ್ಟಪಟ್ಟು ಒಂದು ಸ್ವಲ್ಪ ಇದು ಮುರಿದೋಗ್ಬಿಡ್ತು. ಅದೇನಂತಾರೆ ಗೊತ್ತಿಲ್ಲ, ಹ್ಯಾಂಡಲ್ ಮುರಿದೋಗ್ಬಿಡ್ತು. ಸೊ ಆದಷ್ಟು ಪ್ರಯತ್ನ ಮಾಡಿ ರುಬ್ಬಿದ್ದೀವಿ.
ಎಲ್ಲರಿಗಿಂತ ಮುಂದೆ ಇದ್ವಿ ಅಂತ ಅನ್ಕೊಂಡಿದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಟಾಸ್ಕ್ ಇದೊಂದು. ಸೀರಿಯಸ್ಲಿ ತುಂಬಾ ಕಷ್ಟ ಅನಿಸ್ತಾ ಇದೆ. ನಮಗೆ ಕೊಟ್ಟಿರೋ ಬೀಸೋಕಲ್ಲಂತೂ ನಿಜವಾಗ್ಲೂ ಸರಿಯಾಗಿಲ್ಲ. ನಾವಂತೂ ತುಂಬಾ ಕಷ್ಟ ಪಡ್ತಿದೀವಿ. ಎಷ್ಟು ಬೀಸ್ತಾ ಇದ್ರು ಅದಂತೂ ತುಂಬಾ ವೇಸ್ಟ್ ಆಗ್ತಿದೆ. ಪೌಡರ್ ಅಂತೂ ಆಗ್ತಿಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಒಂದು ವಿಂಟೇಜ್ ಟಾಸ್ಕ್ ಮಾಡ್ತಾ ಇದ್ದೀವಿ. ಅದು ಹಳೆ ಕಾಲದ ಗ್ರೈಂಡರ್ ಮಿಷಿನಲ್ಲಿ ಗ್ರೈಂಡಿಂಗ್ ಮಾಡ್ತಾ ಇದ್ವಿ. ಮಿಷಿನ್ ಅಲ್ಲ, ಸಾರಿ, ಅದು ಕಲ್ಲದು. ಅದಕ್ಕೋಸ್ಕರ ಅದರಲ್ಲಿ ರುಬ್ಬಿದ್ದೀವಿ. ಯಾರು ವಿಸಿಲ್ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ ಅವಾಗಲೇ, ನೀನ್ ತಾನೆ? ಹುಡುಗಿರ್ ತಾವೇ ನಾಯಿಗಳಂತ ಒಪ್ಕೊಂಡ್ರು. ನಾನು ಏನ್ ಮಾಡ ಬಿಡ್ರ, ಹೋಗ್ಲಿ ಕಲೆಕ್ಟ್ ಮಾಡ್ಬಿಡ್ರಿ. ಅದೇ ಅಂಕಲ್ ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ. ಅಯ್ಯೇ ಅತ್ತಿಗೆ ಕಂಡಲ್ಲ. ಹಿಂಗಂದ್ರೆ ಮೆಜೆಸ್ಟಿಕಲ್ ತಗೊಂಡ್ಬಿಡ್ತಾರ. ಅವ್ರು ಕರೀತಾ ಇರೋದು ಯಾರು ಗೊತ್ತಾ? ಹುಡುಗಿರಲ್ಲ. ಈ ಮೆಜೆಸ್ಟಿಕ್ ಅಲ್ಲಿ 9 o'clock ನಿಲ್ತಾರ ಗೊತ್ತಾ, ಅಂತವ್ರನ್ನ ಕರೀತಾ ಇರೋದು. ಇವ್ರ ಫ್ಯಾಮಿಲಿ ಅವ್ರಲ್ಲ, ಸುಮ್ನೆ ಹೇಳ್ತೀನಿ ಆಮೇಲೆ. ಮತ್ತೆ ಸುಮ್ನೆ ಏನು ಫ್ಯಾಮಿಲಿ ಬೇಕಾಗಿಲ್ಲ, ಫ್ಯಾಮಿಲಿ ಬಗ್ಗೆ ಬೇಡ. ನಾನು ನಿನ್ನ ಹತ್ರ ಮಾತಾಡೇ ಇಲ್ಲ, ನಾನು ಅವ್ರು ಮಾತಾಡ್ತಿದ್ದೀನಿ. ನೀನು ಅಂತೀಯ, ನಾನು ಅವನ ಹತ್ರ ಮಾತಾಡ್ತಾ ಇದ್ದೀನಿ. ಸೆಂಟ್ರಲ್ ತೋರಿಸ್ತೀಯಾ? ಹೌದಾ? ಹಂಗಾರೆ ಆಗ್ಲೇ ನೀನು ಮುಖ ಮುಚ್ಚ ಅಂದೆ. ನಾನು ಯಾರಿಗೆ ಅಂತ ಕೇಳಿದ್ರೆ ಹಂಗೆ ಇದ್ ಮಾಡ್ದೆ. ಆ ತರ ನೀನ್ ಈಸಿಯಾಗಿ ತಗೊಂಡಿದ್ರೆ ಇದಕ್ಕೇನಂತಾರೆ? ಇಲ್ಲ, ಇದಕ್ಕೇನಂತಾರೆ ನಿಮ್ ಭಾಷೆಯಲ್ಲಿ? ಇದಕ್ಕೇನಂತಾರೆ ಹೇಳಪ್ಪ. ಓಕೆ, ಐ ಡೋಂಟ್ ಸ್ಪೀಕ್ ಟು ಯು. ಓಕೆ, ಬಿ ಕೂಲ್ ಅಷ್ಟೇ. ಇದೊಂದೇ ಬೇಕಾಗಿದ್ದು. ಯಾಕೆಂದ್ರೆ ಇಂಡಿಯಾ ಪಾಕಿಸ್ತಾನ ಫ್ರೀಡಮ್ ಸಿಗ್ತಂಗೆ. ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ, ಅವನ ಹತ್ರ ಮಾತಾಡ್ತಾ ಇದ್ದೀನಿ. ನಾನೇನೋ ನಿಮ್ಮಿಬ್ರು ಕೈಲಿ ಹಳೆ ಪಾತ್ರೆ ಹಳೆ ಕಬ್ಬಣ ಸಾಂಗ್ ಡಾನ್ಸ್ ಮಾಡ್ಸೋಣ ಅಂತಿದ್ರೆ ಇಲ್ಲ, ಅವ್ನು ಹೇಳಿದ್ ನನಗೆ, ನಾನು ಅವನಿಗೆ ಉತ್ತರ ಕೊಟ್ಟೆ. ಬಿಟ್ಬಿಡುವಾಗಿತ್ತು ನನಗೆ. ಇವಾಗ ಎಲ್ರು ಮಾತಾಡ್ತಾ ಇದ್ದಾಗ ಅದು ದೊಡ್ಡ ಏನ್ ಹೇಳ್ತೇನೆ ತಿಳ್ಕೊಬೋದಲ್ವಾ? ಈಗ ಮ್ಯಾಟ್ರೆ ಬೇಡ, ಬೇಡ ಬೇಡ, ಈಗ ಮ್ಯಾಟ್ರೆ ಬೇಡ, ಬೇರೆ ಏನ್ರ ನಾನ್ ನಿಮ್ಮನ್ ಹೀರೋಯಿನ್ ಮಾಡಿ ಅವ್ರನ್ನ ಹೀರೋ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇವತ್ತಾಗಿದೆ ಅವರಿಬ್ರೆ ಅಲ್ವಾ? ಅದೇ ನಿಮ್ಮನ್ ಹೀರೋಯಿನ್ ಮಾಡಿ ಅವ್ರನ್ನ ಹೀರೋ ಮಾಡೋಣ ಅಂತ ನಂಗೆ ಆಸೆ. ನಮ್ಮ ಬ್ರದರ್ ಅವರು. ಅಯ್ಯೋ, ಮತ್ತೆ ಯಾರ್ ಬೇಕು ನಿಮ್ಗೆ ಹೀರೋ? ಸದ್ಯಕ್ಕೆ ಯಾರು ಬೇಡ. ಈ ಟೀಮಲ್ಲಿ ಯಾರ್ ಬೇಕು? ಇಲ್ಲ, ಕೇಳ್ಬೋದು. ಪರವಾಗಿಲ್ಲ, ಹೇಳ್ರಿ. ಇವ್ರಿಗೆ ಇಂಪ್ರೆಸ್ ಆಗಿಲ್ಲ ಇಲ್ಲಿರೋ ಹುಡುಗರು. ಹುಡುಗರ್ಗಂತ ನೋಡಿದ್ರೆ ಅಲ್ಲ, ಈ ಹುಡುಗ ನೋಡಕ್ ತುಂಬಾ ಮುಗ್ಧನ್ ತರ ಕಾಣ್ತಾನೆ. ಈ ಹುಡುಗಂಗ್ ಲೈನ್ ಹಾಕಕ್ ಹೋಗಿದ್ಯಾ? ಏನಾದ್ರು ಸೂಸೈಡ್ ಗೀಸೈಡ್ ಮಾಡ್ಕೊಂಡ್ರೆ ಏನ್ ಗತಿ? ನಮ್ ಸೂಸೈಡ್ ಮಾಡ್ತಾ ಇದೀಯಾ? ಮೂಡ್ ಬರಲ್ಲ. ಅವ್ನ ಕೈ ಕೊಟ್ರೆ ನಾನ್ ಮಾಡ್ಕೊಬಿಡ್ತೀನಿ ಸೂಸೈಡ್. ಗುಡ್ ಮಾರ್ನಿಂಗ್, ಗುಡ್ ನೈಟ್. ಎಲ್ಲ ಚೆನ್ನಾಗಿ ರೂಪಿದ್ರಾ? ಆದ್ರೆ ಇವಾಗ ಏನ್ ನಿಮ್ಮನ್ನ ರಿಲೀಸ್ ಮಾಡೋದಾ ಇಲ್ಲ ಹಾಗೆ ಇರ್ತೀರಾ? ಮಾತಾಡ್ದಿರಾ ಸೈಲೆಂಟ್ ಆಗಿದ್ರೆ ಒಬ್ಬೊಬ್ಬರನ್ನ ಕರೆದು ರಿಲೀಸ್ ಮಾಡ್ತೀವಿ. ಏನಂತೀರಾ? ಬನ್ನಿ. ಇದೆ ಅಂತೂ ಬ್ರಿಟಿಷ್ ಮುಕ್ತ ಭಾರತ ಆಯ್ತು ನಂದು. ಇನ್ನೇ ಇದೆ ಕೆಲಸ. ತಗೊಳ್ಳಿ ತುಂಬಿ. ತುಂಬಾ ಸಕದಾಗ ಕಾಣಿಸ್ತಿದ್ದೀರಾ. ನೋಡ್ರಿ, ಇದೇ ಖುಷಿಲಿ ಒಂದ್ ಹೆಣ್ಣು ನೋಡ್ಬಿಡ್ರಿ, ಮದುವೆ ಆಗ್ಬಿಡ್ತೀನಿ. ಹೆಣ್ಣು ಅವರು ಹುಡುಕ್ತಾ ಇದ್ರ ಅವಾಗಿಂದ. ಗಂಡನ ಪರವಾಗಿಲ್ಲ, 3 ಲೋಕ ಒಂದಾದ್ರೂ ಬೀಸಿದಿರಲ್ಲ. ನಮ್ ಪುಣ್ಯ. ಒಂದು ಇಲ್ಲ ಬಿಡಿ, ಅರ್ಧ. ನಿಮ್ ಪುಣ್ಯ ಅಲ್ಲ ಸರ್, ನಮ್ ಪುಣ್ಯ. ಒಂದು ಮುದ್ದೆ ಆಗತ್ತೆ ನಿಮ್ಗೆ, ಒಂದು ಮುದ್ದೆ ಆಗತ್ತೆ. ನನಗಾಗದ್ ಬೇಡ, ನಿಮಗಾದ್ರೆ ಸಾಕು. ನಮ್ಗ ಫ್ರೀ ಕೊಡ್ತೀರಾ? ಇಲ್ವಲ್ಲ, ನೋಡಿ ಇಲ್ಲಿ 12,000 ಇದೆ, ಬನ್ನಿ. ಎಷ್ಟನೇ ಕ್ಲಾಸ್ ಓದಿರೋದು ನೀವು? 7ನೇ ತರಗತಿ ಓದುತ್ತಿದ್ದೇನೆ. ಏಜ್ ಎಷ್ಟು ನಿಮ್ದು? ಹೋಗಿಯಪ್ಪ, ನಂಗೆ ನಾಚಿಕೆ ಆಗತ್ತೆ ನೀವು ಹಂಗೆಲ್ಲ ಕೇಳಿದ್ರೆ. ನಿಜವಾಗ್ಲು ಒಂದು ಇಷ್ಟು
ಇಷ್ಟು ಸರಿ. ಇವಾಗ ಏನೇನು ಬೇಕು ಆರ್ಡ್ರು ನಿಮಗೆ? ಬೇಡ ಸರ್, ಬಿಲ್ಕುಲ್ ಬೇಡ. ಬಿಲ್ಕುಲ್ ಬೇಡ. ನೀರು ಬೇಕು. ಹಾಂ, ನೀರು 4,000 ಕೊಡಿ. ಯಾರಿಗಾದ್ರೂ ಟೀ ಬೇಕಂದ್ರೆ ಈಗಲೇ ಹೇಳಿದ್ರೆ ಚಂದ, ಆಮೇಲೆ ನಾನು ಬರೋದೇ ಇಲ್ಲ. ನೀವು ಬರ್ದಿರ ಇದ್ರೆ ಕ್ಯಾಮ್ರಾಗೆ ಹೇಳಿದ್ರೆ ಬರಲ್ವಾ ಅವಾಗ? ಬರಲ್ಲ, ನೀವು ಕೇಳ್ದಾಗೆಲ್ಲ ಬರೋದಕ್ಕಾಗಲ್ಲ. ಆ ಟೈಮಲ್ಲಿ ಬರ್ತೀನಿ, ಆವಾಗ ಕೇಳ್ತೀನಿ ನಾನೇ. ಆ ಟೈಮಲ್ಲಿ ನಿಮಗೆ ಬೇಕಾದರೆ ಹೇಳಬೇಕು. ಇಲ್ಲ ಅಂದರೆ ನೆಕ್ಸ್ಟ್ ನೀವು ಬಂದ್ಬಿಟ್ಟು ಅಲ್ಲಿ ನನಗೆ ಇದು ಬೇಕು ಅದು ಬೇಕು ಅಂದರೆ ಬರಲ್ಲ ನಾನು. ಸ್ವಲ್ಪ ಅನ್ಯಾಯ ಅನ್ಸುತ್ತೆ. ಹಾಂ, ನೀವು ಬಂದಾಗ ನಮಗೆ ಬೇಕು ಅನ್ಸಂಗಿಲ್ಲ. ನಾನು ಆ ಟೈಮ್ಗೆ ಬರ್ತೀನಿ, ಊಟದ ಟೈಮಿಗೆ ಬರ್ತೀನಿ, ನಾಷ್ಟ ಟೈಮಿಗೆ ಬರ್ತೀನಿ, ಟೀ ಟೈಮಿಗೆ ಬಂದಿದ್ದೀನಿ. ಇವಾಗ ಟೀ ಟೈಮಿಗೆ ಬಂದಿದ್ದೀನಿ. ಓಕೆ ಓಕೆ ಬಿಡಿ, ಟಿಫನ್ ಟೈಮ್ ಹೆಂಗಂದ್ರೆ ಬರ್ತಿರಲ್ಲ. ಹಾಂ, ವಾಶ್ರೂಮ್ಗೆ ಯಾರಾದರೂ ಹೋಗಿದ್ರೆ ಇವಾಗಲೇ ಹೋಗ್ಬೋದು. ಸರಿ, ಓಕೆ. ಯಾರಿಗೂ ಏನು ಬೇಡ ಅಲ್ವಾ? ಓಕೆ. ಇಷ್ಟೊತ್ತು ನೀನು ಮಾತಾಡುವಾಗ ನಾನು ಬಾಯಿ ಎಲ್ಲ ಮುಚ್ಕೊಂಡಿದ್ದೆ. ಗೈಡ್ ಮಾಡು ಅಂತ ಹೇಳಿದಕ್ಕೆ ಒಂದು ಮಾತಿಗೆ ಇಷ್ಟೊಂದೆಲ್ಲ ಮಾತಾಡ್ತಾಳು. ಇದೆಲ್ಲ ಬೇಕಾಗಿತ್ತಾ? ಹೇಳೋ ರೀತಿ ಬೇರೆ ತರ ಇದೆ ಆಯ್ತಾ? ನಾನು ಹೇಳದೆ ಹಂಗೆ. ನನ್ನ ಹತ್ರ ಇಟ್ಕೋಬೇಡ ಮೀರಾ. ಇಷ್ಟ ಆದ್ರೆ ಕೇಳಿದ್ರೆ ಬೇಡ. ಇಷ್ಟ ಆದ್ರೆ ಸ್ವಲ್ಪ ಸ್ಟಾಪ್ ಮಾಡ್ತೀರಾ? ಯಾಕಾಗೋದಿಲ್ಲ? ಏನು ಜಗಳದಿಂದ ನಾವೆಲ್ಲರೂ ಕೇಳ್ಕೊಂಡು ಕೂತ್ಕೋಬೇಕು. ಅವಾಗೆಲ್ಲ ವೇಟ್ ಮಾಡ್ತಾ ಇದೀವಿ. ನೀವಿಬ್ರು ನಾಯಿ ತರ ಕಿತ್ತಾಡ್ತಿದ್ರೆ ನಾವಿಲ್ಲಿ ಕೇಳ್ಕೊಂಡು ಕೂತ್ಕೊಂಡಿರ್ಬೇಕಾ? ನಮಗೂ ಫ್ರಸ್ಟ್ರೇಷನ್ ಆಗಿದೆ. ಬೇರೆ ಯಾವ್ದಾದ್ರ ಬಗ್ಗೆ ಮಾತಾಡಿದ್ರೆ ಸೀರಿಯಸ್ ಆಗಿ ನಾನು ಯಾರು ನೋಡಲ್ಲ, ಎಲ್ಲಾರ ಕಪ್ಪಾನ ಕೂಡ್ಬಿಡ್ತೀನಿ. ಇನ್ನ ಆ ಕಡೆ ಇಲ್ಲಿ ಕಂಫರ್ಟಬಲ್ ಇಲ್ಲ. ಒಬ್ಬ ಪಾರ್ಟಿಸಿಪೆಂಟ್ಗೆ ಹೆಂಗ್ ಬಂದು ಹೊಡೆದ್ರು ಅಂತ ನಾನು ಕೇಳ್ತಾ ಇರೋದು. ನಾನು ಹೇಳ್ತಾ ಇದ್ದೀನಲ್ಲ, ನೀನೇನು ಮಾಡಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ಸರ್? ಸರ್ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದ್ದೀನಿ? ಏನೇ ಪ್ರಾಬ್ಲಮ್ ಈಗ? ವಾಟ್ಸ್ ಯುವರ್ ಪ್ರಾಬ್ಲಮ್? ಸರ್ ನನಗೆ ಯಾಕೆ ಮುಟ್ಟಿದ್ರು ಅದು ಆನ್ಸರ್ ಬೇಕು ಸರ್. ಕೊಡಲ್ಲ ಸರ್. ಬೇಕು ಸರ್. ನೀನ್ ದೊಡ್ಡ ಲಾಡಲ್ಲ ಇಲ್ಲಿ. ನಾನು ಯಶವಂತ ಎಲಿಮಿನೇಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ. ಹಿ ಕ್ಯಾನ್ ಗೋ ಔಟ್.